ಸಮವೈರಿ ವರ್ಗದವರ ತೇರ್ಗಡೆ ಇದ್ದಿದ್ದರೆ ಈ ಬಂಧುರವಾದ ಭುಜಕ್ರಗಳಿದ್ದು ಫಲವೇನು? ಅಹೋ ಅಮ್ಮಯ್ಯ, ಕಂದ ವೀರ ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಕುದುರೆಯಂ ಕಟ್ಟಿರುವನು. ಕಾಳಗ ಬೇಡ ಬೇಡ ಎಂದು ಅಡಿಗಡ್ಡಿಗೆ ಹೇಳುವೆಯಲ್ಲ, ನಾ ಬಲಿರೇ ನಾನೇನಾದರೂ ಅಂತಹ ಕೈಲಾಗದ ಎಡಿಯೇಗೆ? ಅಹೋ ಜನನಿಯೇ ಕುಮಾರ, ನಿಮ್ಮ ಮಾತಿನ ಮೇಲೆ ಕಟ್ಟಿದ ಕುದುರೆಯಂ ಸುಮ್ಮನೆ ಬಿಟ್ಟರೆ ದಿಟ್ಟರಾದವರು ಥು ಇವನೆಂತ ಕೆಟ್ಟವನು ಕೈಲಾಗದರಣೆ ಏಡಿ ಎಂದು ಎನ್ನ ಈ ಆಳಿಸದೆ ಬಿಡುವರ ಜನನೇ ಸೌಖ್ಯ ಪ್ರದಾಯನೇ. ಕುಮಾರ ಅಮ್ಮಯ್ಯ, ಹೇಳುವಿನ ಕೇಳು. ವಿಸ್ತಾರವಾಗಿ ಹೇಳು ಮಾತೆ. ಮಧ್ಯಮ ಪಾಂಡವನನ್ನು ನೀನು ದಾರೆಂದು ತಿಳಿದಿರುವಿ. ಹೌದು ಅಮ್ಮಯ್ಯ. ಆತನು ಯಾರೆಂದು ಹೇಳುವೆನು ಚಿತ್ತವಿಟ್ಟು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ಮೂರು ಲೋಕದ ವೀರನ ಪಾರ್ಸಲು ನಿನ್ನಾಯ ಎತ್ತಾತಾನೋ. ಮೂರು ಲೋಕದ ವೀರನ ಪಾರ್ಸಲು ನಿನ್ನಾಯ ಎತ್ತಾತಾನೋ. ಎನ್ನಾಯ ಪ್ರಾಣಕಾಂತನು, ಎನ್ನಾಯ ಪ್ರಾಣಕಾಂತನು ತಿಳಿಯಿತೆ ನಿನಗೆ ಕಂದ, ತಿಳಿಯಿತೆ ನಿನಗೆ. ಮಣಿಪುರದ ಮಹಾವೀರ ಬಬ್ರುವಾಹನ ತಾಯಿಯ ಮಾತು ಕೇಳಲೇ ಕೇಳುವೆನ ನಿನ್ನು, ನಿನಗೆ ಕೇಳ ಮಾತನ್ನು. ಕ್ಷತ್ರಿಯ ವಂಶೋದ್ಧಾರಕನಾದ ಬಬ್ರುವಾಹನ ಅಮ್ಮಯ್ಯ, ಮಧ್ಯಮ ಪಾಂಡವನನ್ನು ನೀನು ದಾರೆಂದು ತಿಳಿದಿರುವಿ. ಭಾವನಾಧಾರಾದರೂ ನನಗೇನು ಮಾತೆ. ಕಂದ ಜನನಿ, ಆ ಮಧ್ಯಮ ಪಾಂಡವನೇ ನಿನ್ನ ಹೆತ್ತಾತನು, ಎನ್ನ ಪ್ರಾಣಕಾಂತನು. ಏನು ಮಾತನಾಡಿದ್ದೇನೆ? ಇದ್ದ ಮಾತನ್ನೇ ಹೇಳುತ್ತಿರುವೆನು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಅಮ್ಮಯ್ಯ. ಕುಮಾರ, ಜನನಿ, ಈಗಲಾದರೂ ತಾಯಿಯ ಮಾತನ್ನು ಕೇಳು. ತಂದೆಗಳು ಕದನವನ್ನು ಮಾಡಬೇಡ, ತಾಯಿಯ ಮಾತು ಮೀರಬೇಡ. ತಕ್ಷಣವೇ ನಿನ್ನ ತಂದೆ ಬಳಿಗೆ ಹೋಗಿ ನಿನ್ನ ಹೆತ್ತಾತರಾದ ಪಾರ್ಥರನ್ನು ಮಣಿಪುರಕ್ಕೆ ಕರೆದುಕೊಂಡು ಬಾ ಕಂದ, ಆಗುವುದು ಎನ್ನ ಮನಕ್ಕೆ ಆನಂದ. ಪರಮ ಪತಿವ್ರತೆಯಾದ ಮಾತೆ ನೋಡನ್ನ ವಿಖ್ಯಾತೆ. ಅದೇನು ಕಂದ? ಪಿತನೆನ್ನುವುದು ಮನ ಹರಿಯದ ಯಾಗದ ಕುದುರೆಯಂ ಕಟ್ಟಿದನು. ಈಗ ನಾನು ಆತನಿಗೆ ವೈರಿಯಾದನಾಗಲಿ ಬಾಂಧವ್ಯರೀತಿಯಾಗದು. ಅಹೋ ಜನನೇ, ಪಿತನೊಡನೆ ಕಾಳಗಮ ಮಾಡಿದ ರಚಿತಿಯೋಳ ಅಪಕೀರ್ತಿಗೆ ಪಾತ್ರನಾಗುವೆ ಎಂದು ಹೇಳುವೆಲ್ಲ, ಬಲ್ರೇ ನಾನೇನಾದರೂ ಅಂತ ಶ್ರುತಿಶಾಸ್ತ್ರ ಅರಿಯದ ಮತೀನೇಗೆ? ಅಹೋ ಅಮ್ಮಯ್ಯ, ಮಗನೇ, ಎಂದಕ್ಕೆ ಶ್ರೀರಾಮಚಂದ್ರನ ಅಶ್ವಮೇಧಾಯವನ್ನು ಲವಕುಶರೆಂಬ ಇಬ್ಬರು ಮಕ್ಕಳು ಕಟ್ಟೆ ತಂದೆಯೊಡನೆ ಬಂದು ಹುರಮಾದ ಕಾಳಂ ಕೊಟ್ಟು ವೀರರೆಂಬ ಕೀರ್ತಿ ಪಡೆಯಲಿಲ್ಲವೇ? ಅಹೋ ಅಮ್ಮಯ್ಯ, ಕಂದ ಲವಕುಶರಿಗೆ ನಾದರೂ ತೊಡರೇನಾದರೂ ಆಡಳಿತ ಪಡೆದ ಮಾತೆ. ಅಹೋ ಜನನಿ, ಕುಮಾರ, ಯಜ್ಞದ ಕುದುರೆಯಂ ಶುದ್ಧ ವೀರರಾದವರು ಕಟ್ಟಿ ಯುದ್ಧ ಬಂ ಕೊಡಬಲ್ಲರಾಗಲೇ ಹತ್ತಿನಂತಿರುವ ಕೈ ಮುದ್ದೆಗಳಂ ಕಟ್ಟುವಿರೇನಮ್ಮ. ಅಹೋ ಜನನಿ, ಕಂದ ಈ ತಂದೆಯಾಗಲಿ ಬಂಧುವಾಗಲಿ ಬಾಂಧವರಾಗಲಿ ಬಲರೇ ಯಾರದ ಯಜ್ಞದ ಕುದುರೆಯಾಗಲಿ ದುರಶಕ್ತಿ ಇದ್ದ ಮೇಲೆ ಕಟ್ಟುವುದಕ್ಕೆ ಅಡ್ಡಿ ಏನಮ್ಮಯ್ಯ? ಈಗ ಕಟ್ಟಿದ ಕುದುರೆಯಂ ಸುಮ್ಮನೆ ಬಿಟ್ಟರೆ ಇವನೆಂತ ಕೈಲಾಗದ ಏಡಿ ಎಂದು ಧರಣಿಯ ಜನರು ಮಾತನಾಡಲಾರೆ. ಧನಂಜಯನ ರಾಣಿ, ಕುದುರೆ ಎಂಬಿಡು ನಿಮ್ಮ ಪಾದದ ಮೇಲಾಡೆ. ಕುಮಾರ, ಹಾಗಾದರೆ ತಾಯಿಯ ಮಾತು ಕೇಳುವುದಿಲ್ಲವೇ? ಹೇಳುವುದಿಲ್ಲ ಅಮ್ಮಯ್ಯ. ಕಟ್ಟಿದ ಕುದುರೆಯನ್ನು ಬಿಡುವುದಿಲ್ಲವೇ? ಬಿಡುವುದಿಲ್ಲ ಜನನಿ. ಏತಕ್ಕೆ ಈ ಹಠವು? ಕುಮಾರ, ಕೇಳುವೆನು ಕೇಳು. ಏನು ವಿಸ್ತಾರವಾಗಿ ಹೇಳು ಮಾತೆ. ಅರ್ಜುನ ರುಚಿಕೇತ ಪಾಂಡು ವಂಶೋದ್ಧಾರ ಪಾರ್ಥರಾಜನ ಕುವರ ಹೇಳುವೆ ಕೇಳು ವಿಚಾರ, ಹೇಳುವೆ ತಂದೆ ವಿಚಾರ. ಪಾಂಡು ವಂಶೋದ್ಧಾರ ಪಾರ್ಥರಾಜನ ಕುವರ ಹೇಳುವೆ ಕೇಳು ವಿಚಾರ, ಹೇಳುವೆ ತಂದೆ ವಿಚಾರ.
ಎಂಥ ಕಾರ್ಯವ ಮಾಡುವೆ ನೀನು ತರವೇ ನಿನಗೆ ಈ ಕಾರ್ಯ ಕಂದ ಈ ಕಾರ್ಯ ಎಂಥ ಕಾರ್ಯವ ಮಾಡಿದೆ ನೀನು ತರವೇ ನಿನಗೆ ಈ ಕಾರ್ಯ ಕಂದ ಈ ಕಾರ್ಯ ಪರಶಿವನೋಳು ತಪವನ್ನು ಕೈದ ಪಾಶೋಪಥವನ್ನು ಪಡೆದವನು ನಿನ್ನ ಪಾಡೇನು ಪರಶಿವನೋಳು ತಪವನ್ನು ಕೈದ ಪಾಶೋಪಥವನ್ನು ಪಡೆದವನು ನಿನ್ನ ಪಾಡೇನು ತಂದೆಯೋಳು ಕದನವು ಬೇಡ ತಂದೆಯೋಳು ಕದನವು ಬೇಡ ತಾಯಿಯ ಮಾತು ನೀರುವೆಯ ನೀರಿ ಬಾಳುವೆಯ ಪಾಂಡು ವಂಶೋದ್ಧಾರ ಪಾರ್ಥರಾಜನ ಕುವರ ಹೇಳುವೆ ಕೇಳು ವಿಚಾರ ಕೇಳುವೆ ತಂದೆ ವಿಚಾರ ಮಮತೆಯ ಮಗನಾದ ಬಬ್ರು ವಾಹನ ಅಹೋ ಜನನಿ ಏತಕ್ಕಾಗಿ ನಿನಗೆ ಈ ಹಠವು ಕುಮಾರ ಅಮ್ಮಯ್ಯ ತಾಯಿ ಮನಸ್ಸನ್ನು ಬೇಸರ ಮಾಡಬೇಡ ನನ್ನ ಮೇಲೆ ಪ್ರೀತಿ ಇತ್ತಿದ್ದು ನಿಜವಾದರೆ ಕಂದ ಅಮ್ಮಯ್ಯ ತಕ್ಷಣವೇ ನಿನ್ನ ತಂದೆ ಬಳಿಗೆ ಹೋಗು ನಿನ್ನ ತಂದೆಯ ಪಾದದ ಮೇಲೆ ಬಿದ್ದು ಕಟ್ಟಿದ ಕುದುರೆಯನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಒಪ್ಪಿಸು ಕುಮಾರ ಅಮ್ಮಯ್ಯ ತಂದೆಯಳು ಕಾಳಗವನ್ನು ಮಾಡಬೇಡ ನಿನ್ನ ಹೆತ್ತಾತನಾದ ಪಾರ್ಥನನ್ನು ಮಣಿಪುರಕ್ಕೆ ಕರೆದುಕೊಂಡು ಬಾ ಪುತ್ರ ಕೋಮಲಗಾತ್ರ ಅಹೋ ಕಂದ ಅಹೋ ಅಮ್ಮಯ್ಯ ಎಂಥ ಕಾರ್ಯವನ್ನು ಮಾಡಿದೆಯಲ್ಲ ಮಗನೇ ನಾನೇನು ಅಂಥ ಕಾರ್ಯ ಮಾಡಿದೆನು ಜನನಿ ಕುಮಾರ ಅಮ್ಮಯ್ಯ ನಿನ್ನ ಹೆತ್ತ ತಂದೆಯಾದ ಪಾರ್ಥನ ತುರುಗವನ್ನು ಬಿಡು ಎಂದು ಹೇಳಿದರೆ ಬಿಡುವುದಿಲ್ಲವೆಂದು ಹೇಳುವಿಯಾ ಹೌದು ಮಾತೆ ಮಗನೇ ಜನನಿ ಹೇಳುವೆನೆ ಕೇಳು ಅದೇನು ವಿಸ್ತಾರವಾಗಿ ಹೇಳು ಅಮ್ಮಯ್ಯ ಎಂಥ ಮಗನನು ನಾ ಪಡೆದು ಕೊಂಡೆನು ಎಂಥ ಮಗನನು ನಾ ಪಡೆದು ಕೊಂಡೆನು ಜಗದಿ ಕೀರ್ತಿಯು ಪಡೆಯಲಿ ಅಂದೆ ಕಂಡ ದೇವರಿಗೆ ಕೈ ಮುಗಿದು ಬಂದೆ ಮಗನೇ ಹೇಳು ಅದೇನು ವಿಸ್ತಾರವಾಗಿ ಹೇಳು ಜನನಿ ಜಗದಿ ಕೀರ್ತಿಯು ಪಡೆಯಲಿ ಎಂದೆ ಕಂಡ ದೇವರಿಗೆ ಕೈ ಮುಗಿದು ಬಂದೆ ತಂದೆಗೆ ದುರಾದ ಕಾರಣ ನೊಂದೆ ತಂದೆಗೆ ದುರಾದ ಕಾರಣ ನೊಂದೆ ತಂದೆ ಮಕ್ಕಳ ಕದನ ತರುವುದು ಅಪನಿಂದೆ ತಂದೆ ಮಕ್ಕಳ ಕದನ ತರುವುದು ಅಪನಿಂದೆ ಎಂಥ ಮಗನನು ನಾ ಪಡೆದು ಕೊಂಡೆನು ಎಂಥ ಮಗನನು ನಾ ಪಡೆದು ಕೊಂಡೆನು ಅಹೋ ಕಂದ ಅಹೋ ಅಮ್ಮಯ್ಯ ನಿನ್ನ ತಂದೆಯ ಕುದುರೆಯನ್ನು ಬಿಡು ಎಂದು ಹೇಳಿದರೆ ಬಿಡುವುದಿಲ್ಲೆಂದು ಹೇಳಿದೆಯಾ ಹೌದು ಜನನಿ ಅಯ್ಯೋ ಎಂಥ ಮಗನನ್ನು ಪಡೆದುಕೊಂಡವೆಲ್ಲೋ ಪುತ್ರ ಕೋಮಲಗಾತ್ರ ಅಹೋ ವೀರಮಾತೆ ಭ್ಯಾಸರವೇತಕ್ಕೆ ಕಂದ ಆಟದ ತಾಯಿಯು ಹುಡುಗನ ಮೇಲೆ ಕಟು ಕೋಪಗೊಂಡರೆ ನಾವು ಮಾಡುವುದಾದರೂ ಏನು ಆದರೂ ಎನ್ನ ಮಾತನ್ನು ಲಾಲಿಸು ಅದೇನು ಕಂದ ನಿಮ್ಮ ಮನ ಸಂತೋಷಪಡಿಸುವುದಕ್ಕಾಗಿ ಅರ್ಜುನನ ಪಾದಕ್ಕೆ ನಮಸ್ಕರಿಸಿ ಚಂದದಿಂದ ಮಂದಿರಕ್ಕೆ ಬಾ ಎಂದು ಕರೆವೆನು. ಅಹೋ ಅಮ್ಮಯ್ಯ, ಕೊನೆಯ ಒಂದು ವೇಳೆ ಅರ್ಜುನನು ಎನ್ನಂ ವರ್ಜಿಸಿದ್ದು ರಂಡೆ ಬಲದವನೇ ಮಂಡಿ ಊರಿ ಬೇಡಿಕೊಳ್ಳುವುದು
ಗಂಡು ಗಲಿಗೆ ಕನಿತನವಲ್ಲ ಎಂದು ಎನ್ನಂ ದಂಡಿಸಿದರೆಂದರೆ ಅಹೋ ಅಮ್ಮಯ್ಯ ಕಂದ ಆ ಖಾಂಡೀವಿಯ ರುಂಡ ಖಂಡಿಸುವುದು ಖಂಡಿತ ಎಂದು ತಿಳಿರೆ. ಇನ್ನು ತಡ ಮಾಡದೆ ನಿಮ್ಮ ಮಾತಿನಂತೆ ಗಂಧಾಕ್ಷತ ಫಲ ಪುಷ್ಪಗಳಿಂದ ಕೂಡಿದ ಬಂಗಾರದ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ತಂದೆಯನ್ನು ಕರೆತರುವೆನು. ಇನ್ನು ತಾವು ಸಂತೋಷದಿಂದಿರಬೇಕು. ಬಳಿ ರಾಯಲಾಯಿ ಮಂತ್ರಿಯಾದ ಸುಬುದ್ಧಿ ರಥದಲ್ಲಿ ಕುಳಿತುಕೋ. ಬಳಿ ರಾಯಲಾಯಿ ಸಾರಥಿ ಉಪದಿ ಇನ್ನು ತಡ ಮಾಡದ ತಂದೆ ಅಡಿಗೆ ರಥವನ್ನು ಬಿಡುವಂತ ನಾಲ್ಕು ಸಾರಥಿ ಅತಿ ಜಗತೆ. ಪಾಂಡ್ರಂಗರ ಭಕ್ತರವರು ಬೊಬ್ಬುರವನ ಪಾತ್ರಕ್ಕೆ 4,000 ರೂಪಾಯಿನ ಆಯರ್ ಮಾಡಿರುತ್ತಾರೆ. ಋಷಿಕೇತು ಪೆತ್ತುಮ್ಮ ಋಷಿಕೇತು ಪ್ರತುಮ್ಮ ಬಳಿರೇ ಎಲೈ ನೀಲಧ್ವಜ ಹಂಸಧ್ವಜ ಯೌವನಾಶ್ವ ಸ್ವರ್ಗಮಂ ದುರ್ಗದಂತೆ ಬೋರ್ಗರೆಯುತ್ತಿರುವ ಎಕ್ಕಳವಾಗಿ ಕಾಣುವ ಈ ಪಟ್ಟಣವು ದಾವುದು ದಾವರಾಜನ ಆಳ್ವಿಕೆಯಲ್ಲಿರುವುದು. ಎಮ್ಮ ಯಜ್ಞದ ತುರಗಮಂ ಈ ಪುರದರಸನೇನಾದರೂ ಬಂಧಿಸಿರುವ ನಾಯಿಗೆ ಋಷಿಕೇತು ಎಂಬುದೀರ ವಿಸ್ತರಿಸಿ ಸರ್ವ ವಿಚಾರ. ಆವೋ ತಂದೆಯೇ, ಮಣಿಪುರವಂ ಬಿಡದಾಳುವ ದೊರೆಯು ಬಬ್ರುವಾಹರನೆಂದು ತಿಳಿ. ರಾಜನೀತಿ ತಂತ್ರನಾಗಿಯೂ ಸರ್ವ ವಿದ್ಯೆದೋಳ್ ಬುದ್ಧಿಶಾಲಿಯಾದ ಸುಮತಿ ಎಂಬುದಾದರೆ ಪಟ್ಟ ಪ್ರಧಾನಿಯು. ಈ ಬಬ್ರುವಾಹರನ ಶೌರ್ಯಕ್ಕೆ ಪೃಥ್ವಿಯೋಳ್ ಸಮರ್ಥರೇ ಇಲ್ಲ. ಇವರೇ ನಮ್ಮ ಕುದುರೆ ಎಂಬಂದಿಸಿರುವನಂತೆ ಪಾರ್ಥ ದುರದೋಳ ಅತಿ ಸಮರ್ಥ. ಆಹ್ವೋ ಮಾವನಾದ ಅರ್ಜುನ, ಆಹ್ವೋ ಅಳಿಯನಾದ ಪ್ರದ್ಯುಮ್ನ, ಬಬ್ರುವಾಹನನನ್ನು ಹಿಡಿದು ತಂದು ನಮ್ಮ ರಥದಡಿಯಲ್ಲಿ ಬಂದು ಜನ್ಮಾವ ನೋಡಣ್ಣ ಎಂಬ ರಕ್ಷಣು. ಜಗದೋಳ್ ಊರ್ಜಿತನಾದ ಅರ್ಜುನ, ಇದೇನು ಆಶ್ಚರ್ಯ. ಅದೇನು ಋಷಿಕೇತು? ನಿನ್ನ ಕಿರೀಟದ ಮೇಲೆ ಹದ್ದು ಕುಳಿತು ಎದ್ದು ಹೋಯಿತು ಮುಂದೆ ನಮಗೆ ಅಪಜಯವಾಗುವುದೆಂದು ತೋರುತ್ತದೆ. ಆಹೋ ಜನಕ ಬಾಲಕ, ಚಂಡ ಪ್ರಚಂಡ ಹೈತ ಬಲೋ ದಂಡ ಗಾಂಡೀವಿಗೆ ಇಂಥ ಶುಭ ಶಕುನವಾದ ಮೇಲೆ ಮುಂದಿನ ಕಾಳಗವು ಆ ಸರ್ಪ ಸೇನನೇ ಬಲ್ಲ. ಆದರೂ ಜನಕ ಬಾಲಕ, ವೀರರಾದವರು ಶುಭ ಶಕುನಗಳನ್ನು ಅರಿಯುವುದು ತರವಲ್ಲ. ಇನ್ನು ಹೊತ್ತು ನೂಕದ ನನಗೆ ಅಪ್ಪಡೆಯ ಮಿತ್ತು ನೋಡ ತಂದೆ ನೋಡಲ್ಲ ಪರಾಕ್ರಮವನ್ನು ಮುಂದೆ. ನಮೋ ನಮೋ ತಂದೆ, ನಿನ್ನ ಪಾದಾರವಿಂದಕ್ಕೆ ವಂದನೆಯ ಮಾಡಿ ಬೇಡಿಕೊಳ್ಳುವುದೇನೆಂದರೆ
ಅದೇನು ಬಾಲಕ? ಈ ಕಂದನ ಕುಂದುಗಳೆಣಿಸಿದ ಚಂದದಿಂದ ಕಾಪಾಡು. ಮಂದಿರಕ್ಕೆ ಹೋಗೋಣ ಬಾರೆ ತಂದೆ. ಯೋಚಿಸಿದ್ರಿನ್ನು ಮುಂದೆ. ಅವ್ವೋ ಬಾಲಕ, ನೀನು ದಾರು ದಾವ ವಸದೇಶರು ದಾವ ವೀರ ಮಾತೆ ಎತ್ತಿರುವ ನಿನ್ನನ್ನು. ಅವ್ವೋ ಬಾಲಕ, ಆಹೋ ಜನಕ, ನಿನ್ನ ಪಡೆದ ನಿನ್ನ ಜನನಿ ಜನಕರೇ ಧನ್ಯರು. ಹ, ಈಗ ಏನು ಅರಿಯದವನ ಮುಂದೆ ಬಂದು ನಿಂತು ಕರಂಗಳ ಮಂದಿಸಿ ಕುಂದುಗಳ ಶಮಿಸಬೇಕೆಂದರೆ ನೀನು ಮಾಡಿದ ಕಾರ್ಯಾರ್ಥವೇನು? ಓ ಬಾಲಕ, ಆಹೋ ಜನಕ, ಏಳು ಎದ್ದೇಳು ದಯ ಎಂದು ಬಂದು ಶರಣಾದವರ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ ಎದ್ದೇಳು, ಆದರೆ ಚೆನ್ನಾಗಿ ವಿಷಾದೀಕರಿಸಿ ಕುಮಾರ. ನಿನ್ನ ಪಡೆದ ನಿನ್ನ ಜನಕನೇ ಧೀರ. ಕೈಲಾಗದ ಏಡಿಯಂತೆ ತಲೆ ತಗ್ಗಿಸಿ ನಿಮ್ಮ ಪಾದ ಚರಣ ಕೆರಗಲಿಲ್ಲವೋ ತಂದೆ. ಪಕ್ಷಿ ವಾಹನ ಲಕಟಾಕ್ಷದಿಂದ ನಿರೀಕ್ಷಿಸಿ ನೋಡು ಮುಂದೆ. ಚಿತ್ರಾಂಗದ ಅಮ್ಮಯ್ಯನವರ ಗರ್ಭಾಬ್ದಿಗೆ ಹಿಮ ಕಿರಣ ಪ್ರಾಯನಾದ ಸದ್ಧರ್ಮವಂತ ಬಬ್ರುವಾಹಣೆ ನಾನು. ಉಲುಪಿ ದೇವಿ ಕರ್ರ ಕಮಲಗಳಲ್ಲಿ ಸಲಲ್ಪಟ್ಟ ಕಂದನೇ ನಾನು. ಅಹೋ ಜನಕ, ಬಾಲಕ, ಎಂದಕ್ಕೆ ನೀನು ತೀರ್ಥಯಾತ್ರೆಗೆ ಬಂದ ಕಾಲದಲ್ಲಿ ಉಲುಪಿ ಚಿತ್ರಾಂಗಿಯರನ್ನು ಗಾಂಧರ್ವ ರೀತಿ ಹೋಗಿ ಆ ಉಭಯರಂ ನಮ್ಮ ತಾತನ ಕೋದನೆ ಬಿಟ್ಟು ಹೋದರಪ್ಪ. ಅಹೋ ಜನಕ, ಬಾಲಕ, ತಾವು ಮತ್ತು ಇತ್ತ ಕಡೆ ಬಂದವರಾಗಲಿಲ್ಲವಂತೆ. ನಿಮ್ಮ ಉದರದಲ್ಲಿ ಜನಿಸಿದ ವೀರಾತಿ ವೀರಾತಿ ಗಾಂಭೀರ್ಯ ಮಣಿಪುರದೀಶ ಬಬ್ರುವಾಹಣೆ ನಾನು. ಎಂದು ನಿನ್ನ ಮುಂದೆ ಬಂದು ತನು ಸಂಭವನೆಂದು ವಂದನೆಯ ಮಾಡಿದನು ಧನುಂಜಯ. ಇನ್ನದಕ್ಕೆ ಸಂಶಯ? ಎಲೈ ಜಡಮತಿಯಾದ ಬಡ ಬಾಲನೆ, ನೀ ನುಡಿದ ನುಡಿಗಳು ಕೇಟು ನುಡಿಗಳಾಗಿ ಬೆಳೆದು ಕಾಣುವವಲ್ಲ. ಎನ್ನ ಒಡಲೋ ಜನಿಸಿದ ಸುಕುಮಾರನಂದು ಕಡು ಬರದಿ ಎನ್ನ ಪಾದದಡಿಯಲ್ಲಿ ಬಡಬಡಿಸಿಕೊಂಬೆಯಲ್ಲ. ಎಲೈ ಜಡಮತಿಯೇ, ಈಗ ನಿನಗೆ ಬಂದ ಕಡು ಭಯವೇನು? ಒಡ ಬಡದರ ಎನಗೆ ದೃಢ ನಂಬಿಕೆಯಾಗುವುದು ನೋಡು ಕುಮಾರ. ಚೆನ್ನಾಗಿ ವಿಚಾರಿಸಿ ನಿನ್ನ ಗತ ವಿಚಾರ. ಈ ಬಾಲಕನು ಮಾಡಿದ ತಪ್ಪನ್ನು ಒಪ್ಪದಿಂದ ಮನ್ನಿಸುವ ತಂದೆ. ತಂದೆಯ ಯಜ್ಞದ ಕುದುರೆಯಂಧರ್ಯದ ಕ್ಷತ್ರ ಶೌರ್ಯಕ್ಕನುಸರಿಸಿ ಕುದುರೆಯಂ ಕಟ್ಟೆ ಮಂದಮತಿಯಾದನು. ಜನಕ, ಬಾಲಕ, ತಂದೆಯ ಕೂಡ ವೈರತ್ವ ಸಲ್ಲದಲ್ಲ ಎಂದು ತಾಯಿಯವರ ಆಜ್ಞಾನುಸಾರವಾಗಿ ಮಂದಿರಕ್ಕೆ ಹೋಗೋಣ ಬಾರ ತಂದೆ. ಯೋಚಿಸಿದ್ರೇನು ಮುಂದೆ? ಎಲೈ ಕೈಲಾಗದ ಏಡಿಯೇ ಕಟ್ಟಿದ ಕುದುರೆ ಎಂಬಿಟ್ಟರೆ ಕ್ಷತ್ರಿಯರ ಹೊಟ್ಟೆಯಲ್ಲಿ ಹುಟ್ಟತಕ್ಕವನೇ ಹೇಗೆ? ಬರೇ ವೀರನಾದವನು ಶೂರರು ಏರಿ ಬರುವ ಸಮಯದಿ ತನ್ನ ಬಾಹುಬಲವನ್ನು ತೋರಿಸಿ ಜಯಿಸಬೇಕಲ್ಲದೆ ನಿನ್ನಂತ ಭೂಭಾರತ ವೈರಿಯ ಪಾದಂಗಳಿಗೆ ಎಲೈ ಜಡಮತಿಯೇ, ಅಹೋ ಜನಕ, ನಿನ್ನಂತ ಕುಲಗೇಡಿಯು ಎನ್ನ ಮಗನೇ ಅಲ್ಲ. ಎಲೈ ಭ್ರಷ್ಟ, ಕೇಳು. ಅದೇನು ಚೆನ್ನಾಗಿ ಹೇಳ್ತಂದೆ. ಎನ್ನ ಹೊಟ್ಟೆಯಲ್ಲಿ ಹುಟ್ಟಿದ ವೀರ ರಸದ ಗಟ್ಟಿ ಜಗಜ್ಜಟ್ಟಿ ಅಭಿಮನ್ಯುವಲ್ಲದೆ ಅಣ್ಣರು ಹೇಗಾಗುವರು? ಕಟಕಚಾರ್ಯರೆಂಬ ದ್ರೋಣರು ನಿರ್ಮಿಸಿದ ಶಕಟ ವ್ಯೂಹದ ಮಧ್ಯದೊಳ್ಳರಿ ಕಟಕಮಂ ಗಗನ ಪುಟಕ್ಕೆಸೆದು ಅವರವರ ಮುಕುಟಗಳಿಗೆ ತನ್ನ ಪಾದ ಪಡೆದದ್ದು. ಅಂದಿಗೆ ವೀರ ಸ್ವರ್ಗ ಪಟಲಮ ಹೊಂದಿದನು. ಅಂತವನೇ ನನ್ನ ಮಗನಾಗಲಿ, ನಿನ್ನಂತ ಮಂದಮತಿ ಎನ್ನ ಮಗನೇ. ತಂದೆ, ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿ ಹುಟ್ಟುವುದಾಗಲಿ, ನಿನ್ನಂತ ಮರಿ ಹುಟ್ಟುವುದೇ? ರೈ ಜಾತಿ ಭ್ರಷ್ಟನೇ. ಒಬ್ಬ ತಂದೆಗೆ ಹುಟ್ಟಿ ಮತ್ತೊಬ್ಬ ತಂದೆಯ ಹೆಸರು ಹೇಳುವ ಜಾತಿ ಭ್ರಷ್ಟನೇ. ಜಂಬಾರಿ ನಂದನ ಕುದುರೆ ಜಂಬದಿ ಕಟ್ಟಿ ಈಗ ಎನ್ನ ಸಂಗಡ ಯುದ್ಧ ಮಾಡುವುದು ಕೈಲಾಗದಂದು ಎನ್ನ ಪಾದದಡಿಯಲ್ಲಿ ಬಂದು ಬೀಳುವುದಕ್ಕೆ ಬಂದೆಯ? ರೈ ಭ್ರಷ್ಟ, ನೀನು ಬಲರೇ ಹಾಲಲಾರೆ. ನೀನು ಎನ್ನ ಉದರದೋ ಜನಿಸಿದ ಸುಕುಮಾರನ ವಾಸ್ತವಾಗಿದ್ದರೆ ಆ ಪಾಲಾಕ್ಷರು ಬಂದರು ಲಕ್ಷ್ಯಕ್ಕೆ ತಾರದೆ ಎನ್ನಡನೆ ಯುದ್ಧವನ್ನು ಕೊಡುತ್ತಿದ್ದನು. ಅಂತದ್ದು ಬಿಟ್ಟು ನೀನು ಬೇರೆ ವಂಶದ ವೈಶ್ಯನಿಗೆ ಹುಟ್ಟಿದ ಮಾತುಗಳನ್ನು ಬಗಳುವೆಯಾ? ರೈ ಭ್ರಷ್ಟ, ನೀನು ನನ್ನ ಮಗನಾಗಿದ್ದರೆ ನನ್ನನ್ನು ಗೆಲ್ಲುವ ಸಾಮರ್ಥ್ಯವು ನಿನ್ನಲ್ಲಿದ್ದೇ ಇರಬೇಕಾಗಿತ್ತು. ಅಂತದ್ದು ಬಿಟ್ಟು ನೀನು ಬೇರೆ ವಂಶದ ವೈಶ್ಯನಿಗೆ ಹುಟ್ಟಿದ್ದರಿಂದಲ್ಲವೇ ಎನ್ನ ಪಾದಂಗಳನ್ನು ಪಿಡಿದಿತ್ತು. ಅಗಮ, ಇದು ನಿನ್ನ ರತ್ನಾಭರಣ ತಟ್ಟಗಳಂ ಎನ್ನ ಪಾದಂಗಳಿಂದ ಒಡೆದು ಚೆಲುವೆನು ನೋಡು ಮೂಡ. ಉಂಡು ತೇಗುವ ಕೂಳ ಪಾಂಡ್ಯನೇ, ನಿನ್ನ ಮುಖ ಮಂಡಲಮಂ ಗಾಂಧೀವಿಗೆ ಹೇಗೆ ತೋರಿಯುವ ಮೂರ್ಖ ಮಾಡದಿರಿ ಅನ್ನೋ ತರ್ಕ.
ಸಾರಿದರ್ಜುನ ಸಾಕು ನಿನ್ನ ಡಾಂಬಿಕದ ಒಣಗರ್ಜನ. ಅದು ಯಾತಕ್ಕಲೇ ಬಂಡ? ಎಲ ನಿನ್ನ ದೌರ್ಜನ್ಯವು ಎನ್ನಲ್ಲಿ ಊರ್ಜಿತವಾಗಲಿಲ್ಲ. ಸಹಜವಾಗಿ ತೋರುವನು, ಸ್ವಲ್ಪ ತಾಳು. ನಿನ್ನ ತನ್ನ ಸಂಭವನೆಂದು ವಂದನೆ ಮಾಡಿದರೆ ಎನ್ನ ಕುಲಗೇಡಿ ವೈಶ್ಯರಿಗೆ ಹುಟ್ಟಿದವರೆಂದು ಕಂಡ ಸಹಜವಾಗಿ ಬರುವನು, ಮಾಡುವುದೇನಲೇ ಅದಮ್ಮ? ರೈ ಭ್ರಷ್ಟ ಬಳಿರ್ರೆ, ಈಗ ನಿನಗೆ ಹುಟ್ಟಿದ ಕರ್ಮ ಬಿಡಿಸದಿದ್ದರೆ ನಾನು ನಿನ್ನ ಹೊಟ್ಟೆಯಲ್ಲಿ ರೈ ಅದಮ್ಮ. ಎಲೈ ಪಾರ್ಥ, ವ್ಯರ್ಥವಾದ ಮಾತುಗಳಿಂದ ಇಂದು ಪ್ರಯೋಜನವಿಲ್ಲ. ಆ ಕಾದರೆ ಎಲೈ ಇದ್ದರೆ ಎಲ್ಲ ಪ್ರತಿಜ್ಞೆಯನ್ನಾದರೂ ಅದೇನು ಚೆನ್ನಾಗಿ ಹೇಳಲೇ ಭ್ರಷ್ಟ? ಎಲೈ ನಕುಲಾಗ್ರಜ, ರೈ ಅದಮ್ಮ. ಇನ್ನು ನಿನ್ನ ಯಜ್ಞವನ್ನು ನಿರ್ವಿಘ್ನದಿಂದ ಸಾಧಿಸುವ ನೋಡುವೆನು. ಸಹಜವಾಗಿ ಸಾಗಿಸುನು, ಮಾಡುವುದೇನಲೇ ಬಂಡ ಬಬ್ರುವಾಹನನೇ? ಎಲೈ ಧನಂಜಯ, ರೈ ಬಂಡ ಬಬ್ರುವಾಹನ. ಇನ್ನು ನಿನಗೆ ಮೃತ್ಯು ಕಾಲ ಸಂಭವಿಸಿದು. ನಿನ್ನ ಕೇಟು ನುಡಿಯೇ ನಿನಗೆ ಶತ್ರುವಾಯಿತು. ಆಟದ ಮಗನ ಮೇಲೆ ಕಡುಹೇಹವಾದ ನುಡಿಗಳ ಆಡಿದೊಡೆ ನಿನ್ನ ಮಡದಿಯ ಮೇಲಿದ್ದ ವ್ಯಾಮೋಹದ ಅಭಿಮಾನವಾದರೂ ಎಲ್ಲೆಡೆಯಿತು. ಎಲೈ ಮೂರ್ಖ, ರೈ ಅದಮ್ಮ. ಬಲರ್ರೆ, ಈಗ ನೀನು ಅಂದುಕೊಂಡ ಬಂಡ ಮಾತುಗಳ ಮೆನ್ನ ಗುಂಡಿಗೆ ಹೃದಯ ಮಂಡಲ ನಾಭಿಸಿಕೊಂಡರೆ ಜನ್ನ ರೋಷಾದ್ರೇಕವು ಭಕ್ಕನೆ ಉರಿಯದ್ದು ನಿನ್ನ ರುಂಡ ಮಂಡಾದಿಗಳಂಬೇರ್ಗೈದು ಗಗನ ಮಂಡಲದೊಳು ಆರಿಸದಿದ್ದೊಡೆ ಈ ಅಂಬು ಹಿಡಿಯುವುದಿಲ್ಲ, ಕರಪಲ್ಲೋದಲ್ಲಿ ಕಟ್ಕಮ ಮುಟ್ಟುವುದಿಲ್ಲ. ಎಲೈ ಕೂಡನೆ ರೈ ಅದಮ್ಮನೇ. ತಂದೆಗೆಂದು ತಂದ ಮುತ್ತು ರತ್ನಾಭರಣಗಳನ್ನು ಒಲ್ಲೆ ಎಂದು ಮುನಿಸಿಕೊಂಡ ನಲ್ಲೆ ಸೊಲಿದೆ. ಸಹಜವಾಗಿ ತೊಳೆದಲೇ ಭ್ರಷ್ಟ? ಎಲೈ ನೀಚ, ರೈ ಅದಮ್ಮ. ಎನ್ನ ವೇಷ ಎಂದು ಮಗಳಿದೆ. ಸಹಜವಾಗಿ ಆ ಗಾದರ ಎನ್ನ ವ್ಯಾಪಾರದಿಂದ ಮೊದಲು ನಿನ್ನ ತಲೆಗೆ ಸಂಚಕಾರವೆಂಬ ಈ ಎನ್ನ ದಿವ್ಯ ತರಮಾದ 2 ಬಾಣಗಳ ಮಿಡಿ ಕೊಡಬೇಡ. ಎಲೈ ಮೂರ್ಖ, ರೈ ಭ್ರಷ್ಟ. ನಿನ್ನ ಅಶ್ವಂ ತೆಗೆದುಕೊಂಡು ಹೋಗುವೆ. ನಿನ್ನ ಪಾಲಿಗೆ ನಾನೇ ಮೃತ್ಯು ದೇವತೆ ಎಂದು ತಿಳಿ ಅರ್ಜುನ ಮುಗಿದು ಇಂದಿಗೆ ನಿನ್ನ ಒಣಗಟ್ಟ. ಬಳಿರ್ರೆ, ಎಲೈ ಬಬ್ರುವಾಹನ, ನಿಲ್ಲ ನಿಲ್ಲ. ಅದು ಯಾತಕ್ಕೆ ನಿಲ್ಲಬೇಕರೆ ರೈ ಭ್ರಷ್ಟ. ಎಲೈ ಅದಮ್ಮ. ನಿನ್ನ ಬಾಯಿಗೆ ಬಂದಾಗ ಇಚ್ಛಾನುಸಾರ ಉಚ್ಚರಿಸಿ ಹೋದರೆ ಹೆಚ್ಚಿನ ವಿಧಾನ ನಾನಿವನೇ. ಏನೇ ಭ್ರಷ್ಟ? ಎಲೈ ಅದಮ್ಮ. ಕುದುರೆಯನ್ನು ಮೆಲ್ಲನೆ ತಂದು ಒಪ್ಪಿಸಿದಂತೆ ಮಾಡಿ ಅರ್ಜುನನ ಪಾದಕ್ಕೆ ತಪ್ಪಿದ್ದಕ್ಕಾಗಿ ಎಳೆಯದೆ ಹೊಡಿವೆ. ಎಲೈ ಭ್ರಷ್ಟ. ಎಲೈ ನೀಚ, ಶಕ್ತಿಯ ಧರ್ಮವನ್ನು ತಿಳಿಯದ ತಿಳಿಗೇಡಿಯೇ, ಸಾಧನ ತೀರನನ್ನು ಮೇಲ್ತುರಿದು ನಮ್ಮ ಪಾದದಡಿಗಳನ್ನು ಪಿಡಿದು ಬೇಡಿಕೊಳ್ಳುವ ಹೇಳಿಯೇ ಸಾಕು ಮಾಡಿಕೋ ನಿನ್ನ ವಚನವ. ಎಲೈ ಭ್ರಷ್ಟ. ಎಲೈ ಅದಮ್ಮ. ಈ ಕಟ್ಟಿಗದಿಂದ ಜಡದ ಪದವಿಗೆ ಕಡಿಮೆ ನೋಡು ಮೂಡ, ಹೆಚ್ಚಿಗೆ ಮಾತನಾಡಬೇಡ. ಬಳಿರ್ರೆ, ಎಲೈ ಪ್ರದ್ಯುಮ್ನ, ಎಲೈ ಬಬ್ರುವಾಹನ, ನೀನ್ಯಾವ ಧೀರನೆಂದು ಎನ್ನ ಮೇಲೆ ಬರುವೆ. ಸಹಜವಾಗಿ ಬರುವನಲೇ ಭ್ರಷ್ಟ. ಎಂದಕ್ಕೆ ದೇವತೆಗಳ ಮಾತು ಕೇಳಿ ಪಂಚಪಾಂಡವರ ಕೈಯಲ್ಲಿ ಹಿಡಿದು ಆ ಹೇಮ ಕೂಟಕ್ಕೆ ಹೋಗಿ ಮುಕ್ಕಣ್ಣನ ಮೇಲೆ ಅಕ್ಕರದಿಂದ ಬಾಳಬೀರೆ. ಎಲೈ ಭ್ರಷ್ಟ. ಆ ತನ್ನ ಉರಿ ಕಣ್ಣಿಗೆ ತಡೆಯಲಾರದೆ ಉರಿ ಭಸ್ಮೀಕೃತನಾಗ ಎಲೈ ಚೋರ, ಎಲೈ ಪೋರ. ರುಕ್ಮಿಣಿ ಗರ್ಭದೋಳು ಜನಿಸಿ ಅವರಿವರ ಮನೆಯಲ್ಲಿ ಕೈ ಮುದ್ದೆಗೆ ಬಿದ್ದು ತಿರುಗಿ ಕಾರ್ಯಕಾರ್ಯಕ್ಕೆ ಸೇರಿದ ಈ ಸಮಸ್ತ ಲೋಕವೆಲ್ಲ ಬಲ್ಲದು. ಇದರಂತೆ ಉಂಡಾಡಿದ ಕಡು ಮೂಟನಿಗೆ ಯುದ್ಧದ ಕೊಡವೆ ಯಾಕೆ? ಸುಮ್ಮನೆ ನಿನ್ನ ಮಂದಿರದೆಡೆಗಿಡೆ ಈ ಬೊಬ್ಬರು ವಾರ ಕೊಡವೆ ನಿನಗೆ ಆತಕ್ಕೆ ಮೂರ್ಖ ಬಳಿಗೆ ಎಲೈ ಕೈಲಾಗದ ಹೇಳಿಯೇ ಇಡಿ ಕೊಡುವನ್ನು 2 ಬಾಣಗಳ. ಎಲೈ ಮೂಡ, ಬಾಲ್ಯದನ್ನಾಗಿ ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡುವುದಕ್ಕಿಂತ ಕೆಟ್ಟಡಿ ಮಾರ್ಗ ಹಿಡಿದ ಬೆಟ್ಟದ ಕೊಟ್ಟ ಕೊನೆಯಲ್ಲಿ ನಿಂತು ತುದಿ ಮಟ್ಟದಿಂದ ನೆಟ್ಟಗೆ ಕೆಳಗೆ ಬೀಳುವುದು ಬೇಸಲವೇ ಮೂರ್ಖ. ಎಲೈ ರಣಯಾಡಿ. ಎಲೈ
ಅಲಯ್ಯದಮ್ಮ, ಈ ಕೇಶವನಂದನನ ಮುಂದೆ ನಿನ್ನ ಯುದ್ಧ ದೇಶವು ಜರುಗುವುದಿಲ್ಲ. ಅದು ಯಾತಕ್ಕೆ ಜರುಗುದಿಲ್ಲ ಪ್ರಶ್ನ? ಹೇಳುವನ್ನ ಚೆನ್ನಾಗಿ ಕೇಳಲೇ. ಅದೇನು ವಿಸ್ತಾರವಾಗಿ ಹೇಳಿದ್ರು? ತತ್ ಪ್ರಯುಕ್ತ ಈ ತತ್ಕಾರಣದಿಂದಲಿದು ಶರಣಾಗತನಾಗಿ ಕಟ್ಟಿದ ತುರುಗವನ್ನು ಬಿಟ್ಟು ಕಪ್ಪಂ ಕೊಟ್ಟು ಕಳಿಸೋ. ಇಲ್ಲವೇ ನಿನ್ನ ಅಟ್ಟಾಸ ಬಿಟ್ಟು ಯುದ್ಧ ಕೊಡುವುದಕ್ಕೆ ಸಿದ್ಧನಾಗ ಬಂಡ. ಆಸು ನೋಡು ಗಗನಾಂತರಕ್ಕೆ ನಿನ್ನ ಯಾರುಂಡ. ಅದು ಜಾಗೃತಿಯಿಂದ ಇದ್ದಕ್ಕಿಲ್ಲ ಪ್ರಶ್ನ. ನೋಡಿದ ದೇವ, ಯಾಗದ ಮೈಗಾವಲಿಗೆ ಕುದುರೆಗೂ ಇನ್ಯಾವ ವೀರರಿದ್ದಾರೆ? ಈ ಬೊಬ್ಬರು ವಾಹನನೆಂಬ ಪ್ರಸಿದ್ಧನ ಸನ್ನಿಧದಲ್ಲಿ ಬದ್ಧರಾಗಿ ಅಶ್ವವನ್ನು ಬಿಡಿಸಿಕೊಂಡು ಹೋಗಲೇ. ಇನ್ನು ತಡ ಮಾಡದೆ ಅವರಂಬರ ಏಳು ಸಾರಥಿ ಅತಿ ಜಗತೆ ಮಿಚ್ಚತೆ ಭೂಪತಿ. ಬಳಿ ಬಳಿ ರೇ ಎಲೈ ಬಬ್ರು ವಾಹನನೇ. ಋಷಿಕೇತುವೆ, ಪ್ರದ್ಯುಮ್ನಂ ಗೆದ್ದನೆಂಬ ನಿನ್ನ ಗದ್ದಲವನ್ನು ನಿಲ್ಲಿಸ. ಅದು ಯಾತಕ್ಕೆ ನಿಲ್ಲಿಸಬೇಕಲೇ? ಅಲ್ಲವ ಈ ಶುದ್ಧ ವೀರನ ಬಾಹುಬಲಕ್ಕೆ ಸುದ್ದಿಯಾಗಲಾರದೆ ಈ ಮಾತು ಸಿದ್ಧಾಂತವನ್ನು ಬರೋ ನಿರ್ಧರಿಸಿಕೋ. ವೈರಿಗಳ ಕಾಲಿಗೆ ಬಿದ್ದು ಯುದ್ಧ ಮಾಡಬೇಕೆಂಬ ಸುದ್ದಿಗಳಿಗೆ ಅಂಜ ಹೊಂಗನೆಯರ ಸಂಘ ನಾಟಕದ ಮಂದಿರಕ್ಕೆ ಬಾರನ್ನು ಚಂದದ ನಮ್ಮನ್ನು ಕರೆಯಲಿಕ್ಕೆ ಬಂದೆಯ. ಎಲೈ ಅದಮ, ಭ್ರಷ್ಟ, ಇಲ್ಲವೇ ಯುದ್ಧ ಮಾಡಬೇಕೆಂದು ಯುದ್ಧ ಮಂದಿರದೆಡೆಗೆ ಬಂದೆಯ? ಮೊದಲು ನಿರ್ಧರಿಸಿ ಮಾತನಾಡು. ಯಾತಕ್ಕೆಂದರೆ ಅದು ಯಾತಕ್ಕೆ ನೀಚ? ಅರಿಯದೆ ಕಟ್ಟಿದ ಕುದುರೆಯನ್ನು ಬಿಡುವುದಾಗಿಯೋ ಅರಿತ ಮೇಲೆ ಬಿಡುವುದಿಲ್ಲವೆಂತಲೋ ಈಗ ನಿನ್ನಲ್ಲಿ ಎರಡು ಬುದ್ಧಿಗಳುಳ್ಳ ಬಬ್ರುವಾಹನನಾಗಿ ಕಾಣುವೆ ಚಿತ್ರಾಂಗಿ ಕುಮಾರ. ವಿಚಿತ್ರ ಧೀರ ಬಳಿರ್ಯ ಎಲೈ ಕೌರವನ ತುತ್ತು ಕೂಳ್ಳಿಗೆ ಮನವಿತ್ತ ಕಲಿ ಕರ್ಣನ ಸುತನಾದ ಋಷಿಕೇತುವೆ, ಎಲೈ ಬಬ್ರುವಾಹನನೇ, ಬಹು ಚತುರತನದಿಂದ ಮಾತನಾಡುವೆಯಾ? ಎಲ್ಲವೇ ಭುಜಬಲವೇನಾದರೂ ತೋರುವೆಯಾ? ಮೂಢ ಗಳ ಬಳಿರ್ರೆ ಎಲೈ ಬಬ್ರುವಾಹನನೇ, ನಿಲ್ಲ ನಿಲ್ಲ. ಅದು ಯಾತಕ್ಕೆ ನಿಲ್ಲಬೇಕಲೇ ಋಷಿಕೇತು? ಎಲೈ ಅದಮ, ಎಲೈ ಭ್ರಷ್ಟ, ಇದು ನಿನ್ನ ಸೊಲ್ಲು ಅಡಗಿಸಿಕೊಳ್ಳುವ ಈ ಮಹಾಬಿಲ್ಲು ನಿನ್ನೆದ ಜಲ್ಲೆನ್ನು ಒಂದೇ ಗಲ್ ಗಲ್ ಧ್ವನಿ ಚೆಲ್ಲುತ್ತಾ ಬರುವುದು ನೋಡಿಕೋ. ಎಲ್ಲವೇ ಉಲೂಪಿ ಮಡಿಲಲ್ಲಾದರೂ ಅಡಗಿಕೋ. ಎಲೈ ಮೂಢ ದೊರೆಯೇ, ಎಲೈ ಖಾಡ ನೀನೆಲ್ಲಿ ಅಡಗಿದರೂ ನಿನ್ನ ಗರ್ಭ ನಿರ್ಭೇದನ ಮಾಡಿ ಕೊಬ್ಬು ಮುರಿದು ರಣಭೂತಗಳಿಗೆ ಹಬ್ಬದೂಟವ ಮುಣಬಡಿಸುವ ನೋಡು. ಎಲೈ ಅದಮ, ಇನ್ನು ಈ ಬಾಣವಂತರ ಹರಿಸಿಕೊಂಡು ಮಾತನಾಡು ಮೂಢ ಗಾಢ. ಎಲೈ ಜಟಮತಿ ಯಾದ ಬಡ ಕರ್ಣನ ಸುತನೇ, ಎಲೈ ಬಬ್ರುವಾಹನನೇ, ಇದೇನು ನಿನ್ನ ತಂದೆ ಊಡುವ ಮೀನಿನ ಬಲೆ ಎಂದುಕೊಂಡೆಯಾ? ಎಲ್ಲವೇ ಅಭಿಮಾನ್ಯುವಿನ ಹಿಂಭಾಗದಲ್ಲಿ ನಿಂತು ಕೆತ್ತ ರೀತಿ ಎಂದು ತಿಳಿಯ. ಎಲೈ ನೀಚನೇ, ಮೋಸದಿಂದ ಗಾಸೆ ಮಾಡಿ ಏಸಿ ಕರ್ಣನನ್ನು ಭರತ ಯುದ್ಧ ರಂಗದಲ್ಲಿ ನಿರ್ಜರಾನಂದ ದೀಪನಾದ ಅರ್ಜುನನಿಂದ ನಿಮ್ಮ ತಂದೆಯ ಪ್ರಾಣವರ್ತಿಸಲ್ಪಟ್ಟಿತು. ಎಲೈ ಅದಮ, ಆದರಂತೆ ಅರ್ಜುನ ನಂದನನಾದ ಈ ಬೊಬ್ಬರು ವಾಹನದ ಶರಜಾಲಗಳಿಂದ ನಿನ್ನ ಶಿರಮಂ ಗಗನ ಮಂಡಲಕ್ಕೆ ಆರಿಸುವ ರವಿಜಾತರ ಪುತ್ರ ತೀಗೆಯನ್ನ ಬಾಣಭಕ್ತರಿಗೆ ಚರಿತ್ರ. ಬಳಿರೆ ಎಲೈ ಕೂಳ ಮದಾಂಧವೇ, ಎಲೈ ಋಷಿಕೇತುವೆ, ಎಂದಾದ ಸುದ್ದಿಗಳನ್ನು ತಿದ್ದಿ ಹೇಳಿದರೆ ಈಗ ನಿನಗೆ ಬಂದದ್ದೇನು? ಎಲೈ ಅದಮ, ಎಲೈ ಭ್ರಷ್ಟ, ಮುದ್ದು ಮುಖಿಯರ ಹಳೆ ಸುದ್ದಿಗಳಾಡಿದಂತೆ ಈ ಶುದ್ಧ ವೀರನ ಮುಂದೆ
ಉಲೂಪಿ ಚಿತ್ರಾಂಗದೆಯಂತೆ ಗಾಂಧರ್ವ ವಿವಾಹವಂತೆ 3 ಲೋಕದ ಗಂಡ ಗಾಂಡೀವಿಗೆ ಮಗ್ನಂತೆ ಹೇ ರಡಹೇಡಿ ಎಲೈ ದುಡಹೇಡಿ ಈ ಶುದ್ಧ ವೀರನ ಸಾನ್ನಿಧ್ಯದಲ್ಲಿ ಯಾತಕ್ಕೆ ಬಗಳುವೆಯ ಭಕ್ತಿಹೀನನೇ ಸಮರಕ್ಕೆ ಸಿದ್ಧವಾಗಿ ನಿಂತು ಹಂಬುಗಳನ್ನೇರಿಸಿ ಊಡಿ ಒಡೆದು ನೋಡು ಆಗ ನಿನ್ನ ಮನಕ್ಕೆ ಸಿದ್ಧವಾಗಿರುವುದು ಕಲಿಕರ್ಣನ ತನ್ನ ಸಂಭವನ ಎತ್ತ ವೀರನೆಂದು ಬೆರಗಾಗುವೆ ಎಲೈ ಅದಮ ಎಲೈ ಭ್ರಷ್ಟ ಇದೋ ನೋಡಿಕೋ ದಿವ್ಯಾಸ್ತ್ರವೋ ಬರುವುದು ನೋಡಲೈ ಮೂರ್ಖ ಮಾಡದಿರು ಎನ್ನಳು ತರ್ಕ ಎಲೈ ಮೂರ್ಖನೇ ಎಲೈ ಅದಮನೇ ನೀ ಊಟಿ ಒಡೆದ ದಿವ್ಯಾಸ್ತ್ರವನ್ನು ಇಕೋ ವೈಷ್ಣವಾಸ್ತ್ರದಿಂದ ಪುಡಿ ಪುಡಿ ಮಾಡಿದ ನೋಡಿಕೋ ಎಲೈ ಭ್ರಷ್ಟ ಎಲೈ ಅದಮ ಬಳಿರ್ರೆ ಎಲೈ ಸಾರಥಿ ಈ ಋಷಿ ಬಳಿರ್ರೆ ಎಲೈ ಸಾರಥಿ ನೋಡಿದೆ ಈ ಋಷಿಕೇತುವಿನ ರೀತಿ ನೋಡಿನ ದೇವ ವಾ 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 ಯೌವನಾಶ್ವಾನ್ ನೀಲಧ್ವಜ ಅಂಗಧ್ವಜ ಮೊದಲಾದವರಿಗಿಂತಲೂ ಇವನ ಅಧಿಕರೇ ಸರಿ ಇವನ ಬಾಹುಬಲವು ಅಧಿಕವಾಗಿದೆ ಅದಕ್ಕಾಗಿ ಇವನ ಭುಜದೆಗ್ಗಳಿಗೆ ನೋಡಬೇಕೆಂಬ ಕಡುತುರ್ರದಿ 5 ದಿನಗಳ ಪರ್ಯಂತರ ಯುದ್ಧ ಮಾಡಿದೆ ಭೂಮತಿ ಕಲಿಕರ್ಣನ ಸುತನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಎಲೈ ಋಷಿಕೇತು ಎಲೈ ಬಬ್ರು ವಾಹನಡೆ ಪಾಂಡವರ ಮೋಹದ ಪುತ್ರನೆಂಬ ಭ್ರಾಂತಿಯಿಂದ ನಿನ್ನ ಸುಮ್ಮನೆ ಬಿಡುವೆನು ಹಸ್ತಿನಾವತಿಗೆ ದಾರಿಯಂ ನೋಡಿಕೊಳ್ಳುವುದು ಲೇಸೆ ಮರುಳೆ ಹಿಂತಿರುಗು ಈಗಲೇ ಅದಮ ರೋಡ್ ಬಳಿರೇ ಎಲೈ ಅದಮ ರೋಳ್ ಅದಮ ನಾದ ಬಬ್ರು ವಾಹನನೆಂಬ ಕುರುಡದಮ ಚಂಡತ್ವವೋ ಪಾಂಡವರ ವಂಶದಲ್ಲಿರುವುದೇ ಸಹಜವಾಗಿರುವುದೇ ಅದಮ ಋತ ಯಾಕೋ ಕಾಲಹರಣ ಕೈಯುವ ಈ ಪುರುಷ ಸಿಂಹದ ಮುಂದೆ ನಿನ್ನ ಪಂಥವು ಜರುಗುವುದೇ ಅದು ಯಾತಕ್ಕೆ ಜರುಗುವುದೇ ಎಲೈ ಅದಮ ಭ್ರಷ್ಟ ಇನ್ನು ಯುದ್ಧಕ್ಕೆ ನಿಲ್ಲ ಅತಿ ಜಂಗದಿಂದ ಯುದ್ಧಕ್ಕೆ ನಡೆಯ ಭ್ರಷ್ಟ ಕುಲ್ಲಾಪುರ ಒಡೆವ ನಿನ್ನ ಗರ್ವವನ್ನೆಲ್ಲ ಅಡಗಿಸುವನು ನಿನ್ನ ಸಲ್ಲ ಬಳಿರ್ರೆ ಎಲೈ ಸಾರಥಿ ಋಷಿಕೇತುವಾದನು ಅದು ಹೋಗದೆ ಹೌದು ದೇವ ಇನ್ನು ಉಳಿದಿರುವನು ಅರ್ಜುನನೆಂಬ ಚತುರಮತೆ ಅವನಲ್ಲಿ ತೋರುವೆನು ನೋಡು ಎನ್ನ ವಿಕ್ರಮದ ಯುಕ್ತಿ ನನ್ನು ತಿರಸ್ಕರಿಸಿದ್ದಕ್ಕೆ ಅವನಿಗೆ ಕಲಿಸುವೆನು ನೋಡು ನಮಗೆ ಸಾರಥಿ ಭೂಮತಿ ಈ ಬೊಬ್ಬರು ವಾಹನನು ಋಷಿಕೇತುವೆನ್ನು ಗೆದ್ದನೆಂಬ ರಣಬೇರಿಯ ಮುಡಿ ಅರ್ಜುನನ ಮುಂಭಾಕರತವಂಬಿಡು ಸಾರಥಿ ಅದಾಗತ್ತೆ ನಿಮ್ಮ ಚಂದ್ರಭೂಮತಿ ಅಯ್ಯೋ ಋಷಿಕೇತು ಪ್ರದ್ಯುಮ್ನಾದಿಗಳಿರ ಬಬ್ರು ವಾಹನನೆಂಬ ಮಕ್ಕ ಮಾರಿಗೆ ತುತ್ತಾಗಿರ ಪೂರೈಸಿತು ಇಂದಿಗೆ ಎಣ್ಣೆಯ ಗ್ರಹಚಾರ ಅಯ್ಯೋ ಋಷಿಕೇತುವೆ ಚಂದ್ರವಂಶಕ್ಕೆ ನೀನೇ ಮಗನೆಂದು ಧರ್ಮರಾಯನು ನಂಬಿದ್ದನಲ್ಲ ವೀರಾಭಿಮನ್ಯುವು ಇಲ್ಲದ ವೇಳದಲ್ಲಿ ನಿನ್ನನ್ನೇ ನೋಡಿ ಆನಂದಿಸುತ್ತಿದ್ದವಲ್ಲ ಅಯ್ಯೋ ಋಷಿಕೇತುವೆ ವೀರಾಭಿಮನ್ಯುವು ಕೈಗಳಿಲ್ಲದ ವೇಳದಲ್ಲಿ ರಥದ ಚಕ್ರದಲ್ಲಿ ತನ್ನ ತೋಳುಗಳನ್ನು ತೋರಿಸಿ ಗಿರ್ರನೆ ತಿರುಗಿಸಿ ಕುರು ಸೈನ್ಯವನ್ನು ನಾಶ ಮಾಡಿ ಕೊನೆಗೆ ವಾಸವನ್ನು ಪಟ್ಟಣವನ್ನು ಸೇರಿದನು. ಅದರಂತೆಯೇ ನೀನು ಕೂಡ ನಿನ್ನ ರುಂಡವಂಬಿಟ್ಟು ಮಂಡ ಶರೀರದಿಂದಲೇ ಮಣಿಪುರಾಧೀಶನ ಸೈನ್ಯವನ್ನೆಲ್ಲ
ಎಪ್ಪಲ ಎನಗೈದು ಈಗ ಎಮ್ಮೆಲ್ಲರಿಗೆ ದುಃಖವನ್ನಿಟ್ಟು ಪೋದಿಯಾ ಅಯ್ಯೋ ಋಷಿಕೇತುವೆ ಎನ್ನ ಸಿರಿ ಸೌಭಾಗ್ಯವೇ. ಅರ್ಜುನ ಗಂಡ ಸತ್ತ ರಂಡೆಯರಂತೆ ಮುಖ ಮಂಡಲದಿ ಗೋಳ್ಗೊಂಡು ರಂಡೆಯರಂತೆ ಮಂಡಿಯ ನೆಲಕ್ಕಿಟ್ಟ ಋಷಿಕೇತುವಿನ ರುಂಡ ಮಂಕರ ಮಂಡಲದೊಳು ಪಿಡಿದು ನಭೋ ಮಂಡಲಗಳು ದನಿಗೂಡುವಂತೆ ಯಾಕೆ ವ್ಯಸನಗೊಂಡಿರುವೆ ಕಲಯ್ಯದಮ ಕಲಿಗಳ ಗಂಡ ಪ್ರಚಂಡದಿಂದ ಈಗಲಾದರೂ ಮನಗೊಂಡ ಕಲೈ ಮಧ್ಯ ಪಾಂಡವ ಇಲ್ಲವೇ ವೀರ ಮಾತೆಯಾದ ಚಿತ್ರಾಂಗ ದೇವಿಯಂ ವೈಶ್ಯರಂ ಕೂಡಿಕೊಂಡು ಎನ್ನಂ ಅಡೆದುಕೊಂಡಿದ್ದಾಳೆಂದೇ ಕಲೈ ಮೂರ್ಖ. ಹಾಗಾದರೆ ನಾನು ಶುದ್ಧ ಕೊಮಟಿಗನ ಮಗನಾಗಿದ್ದನಲ್ಲದೆ ಅಂತ ವೈಶ್ಯರ ವ್ಯವಹಾರವೆಂಬುದನ್ನು ಈಗಲಾದರೂ ಮನಗೊಂಡೆ. ಎಲೈ ಪಾರ್ಥ ಮುಖವ ಮೇಲೆ ಕೆತ್ತಿ ಇತ್ತ ಕೇಳು ಫಲ್ಗುಣ. ನಿನ್ನ ದಂಡಿ ಎದೆ ಗುಂಡಿಗೆಗಳೆಂಬ ಕೋಣೆಗಳು ಈ ಎನ್ನ ದಿವ್ಯತರವಾದ ಕೋರ್ಗಡೆಗಳೆಂಬ ಸರಕುಗಳನ್ನು ತುಂಬಿ ದಂಡಿಯಾಗಿ ಸಾಲಂಗಡಿಯಾಗಿ ಇಟ್ಟಿರುವೆ ನೋಡು. ತಕ್ಕಡಿ ಎಂಬ ಕೋದಂಡಮ್ಮ ಪಿಡಿದು ಶುದ್ಧ ಕೊಮಟಿಗನಿಗೆ ಹುಟ್ಟಿದ್ದರಿಂದಲೇ ನಿಮ್ಮ ಯುದ್ಧ ವೀರರುಂಡಗಳನ್ನು ಚಂಡಾಡಿದ್ದು ಪಾರ್ಥ. ತಿಳಿದೇ ನಾನು ಜನ್ಮಿಸಿದ ಅರ್ಥ. ಎಲೈ ಕಿರೀಟೆ, ಈ ಬಡ ಕೊಮಟಿಗನು ಸಾಮಾನ್ಯದವನಲ್ಲ. ಎನ್ನಲ್ಲಿ ಬಂಡವಾಳದ ಪಟತ್ತು ಸತ್ವಕ್ಕೆ ಆಹೋ ಎನ್ನ ತೂಕದ ಕಲ್ಲು ಗುಂಡುಗಳಿಂದ ನಿನ್ನ ರುಂಡ ಗಗನ ಮಂಡಲದಿ ಮೆರೆಯುತ್ತಿರುವ ದಂಡಾಧರಣ ಪಟ್ಟಣಕ್ಕೆ ಕಳಿಸಬೇಕ. ಎಲೈ ನೀಚ, ಭುಜಬಲೋ ದಂಡಾತ್ರಿ ರಾಯರಿಗೆ ನಾನೇ ಗಂಡನೆಂಬ ಬಿರುದ ತ್ರಿರಾಯರಿಗೆ ಗಂಡನೆಂಬ ನಾವು ಬಂದುವೆನೋ. ಈಗೋ ತೆಗೆದುಕೋ ಈ ಧನುಷ್ಟಂಕಾರದ ಸಂಚಕಾರ ಕೊಟ್ಟ ಮೇಲೆ ಉಭಯರ ವ್ಯಾಪಾರವು ಕುದುರಿತೆಂದರೆ ಅಹೋ ಶ್ವೇತವಾಹನ, ಬಹು ಮಾತುಗಳಿಲ್ಲದೆ ಒಂದೇ ಮಾತಿನ ದರದ ಅಂಗಡಿಗ ನಿಮ್ಮ ಯುದ್ಧ ವೀರಾದಿ ವೀರರಂ ಕೊಂದಿದ್ದರು ಲಾಭ ಹೊಂದಿದ್ದರು ನನಗೆ ತೃಪ್ತಿಯಾಗಲಿಲ್ಲ. ವಸ್ತು ಅದಕ್ಕಾಗಿ ಭೂಭಾರವಾದ ನಿನ್ನ ರುಂಡವನ್ನು ಯಾವ ದರಕ್ಕೆ ಕೊಡುತ್ತೀಯ ಹೇಳು? ತೂಕ ಮಾಡಲೇ ಅಳತೆ ಮಾಡಲೇ ಎಲ್ಲರೂ ಒಪ್ಪಂದಕ್ಕೇನಾದರೂ ಕೊಡ್ತೀಯ? ಈ ನಿನ್ನ ಚಿಲ್ಲರ ವ್ಯಾಪಾರದಿಂದ ಪ್ರಯೋಜನವಿಲ್ಲ. ಈ ನಿನ್ನ ಟೊಂಕು ವ್ಯಾಪಾರವನ್ನು ಕೈಗೊಂಡಿರುವೆನು. ದನವೆಂಬ ಕೀರ್ತಿಯಂ ಗಳಿಸಿಂತ ಶುಭ ಶೋಭನ ಕಾರ್ಯಗಳಿಗೆ ವೆಚ್ಚ ಮಾಡಿ ಇಂಥ ಶುಭ ಶೋಭನ ಕಾರ್ಯಗಳಿಗೆ ವೆಚ್ಚ ಮಾಡಿ ಅಚ್ಚುತನ್ನು ಮೆಚ್ಚುವಂತೆ ಹೆಚ್ಚಿನ ವ್ಯಾಪಾರಿಗಳಿಗೆ ಆ ಕನ್ನಿಕ ಪರಮೇಶ್ವರಿ ಯಾವುದೆಂದು ಮೆಚ್ಚುವಂತೆ ನೋಡುವವರಿಗೆ ಮಾತ್ರ ಹುಚ್ಚರಾಗಿ ಪರಿಶೀಲಿಸುವವರಿಗೆ ಹೆಚ್ಚಿನವರಾಗಿ ಪೂರ್ವ ಸಂಸಾರದಿಂದ ಮೆರೆಯುವ ಸವ್ಯಸಾಚಿ ಭುಜಬಲ ಪರಾಕ್ರಮರೆಂಬ ಧನವಂತರೆಂದರಿಯದೆ ಒದರುವುದಾಕೆ ಧನಂಜಯ. ಇನ್ನು ಮರೆತು ಬಿಡು ಈ ಭೂಮಿ ಮೇಲೆ ಬದುಕುವ ಜಡಮತಿ ಯಾತ ಬಡ ಬಾಲದೆ ಹುಟ್ಟು ಕನ್ನುವ ನಂದು ಕಡು ಕೋಪಂ ತರಿಸಿದಳೆ. ಎಂತ ಬಿಡುಗಡೆಗಳನ್ನು ಆಡುವಯ ಸಹಜವಾಗಿ ಆಡುವನೇ ಮಾಡುವುದೇ ಭ್ರಷ್ಟ. ಎನ್ನ ಗಾಂಡಿ ಒಂದೇ ಒಂದು ಒಡೆತದ ದಪ್ಪಗೆ ನೀನು ತಡೆಯಲಾರದೆ ಗುಬ್ಬಿಯು ಬಾಯ್ ಬಿಟ್ಟಂತ ನಿನ್ನ ಬಾಯ್ ತಡೆಯುವಂತೆ ಮಾಡಿದರೆ ನಿನ್ನ ಕೇಳುವವರಾರ? ಗರ್ಭ ನಿರ್ಭೇದನ ಮಾಡುವ ನಿರ್ಭಯಂಕರ ನನ್ನದೇ ಮಬ್ಬಿನಿಂದು ಕರುಕು ಚರ್ಚೆಯ ಮಾಡುವೆಯ ಈ ಕದನದೋಳ್ ಕಲಿಪಾರ್ಥ ನಮ್ಮ ಕೈಗೆ ಉಳಿದವರೇ ಇಲ್ಲಲೇ ಭ್ರಷ್ಟ. ಬಬ್ರುವಾಹನ ಅರ್ಜುನ ಕಾಲಕ್ಕೆ ಎನ್ನುವಾತ ಕವಚರೆಂಬ ರಕ್ಕಸರು ಎನ್ನ ಎಡ ಬಲದ ಕುಡಿ ಮೀಸೆಯನ್ನು ಕಂಡು ಗಡ 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 ನಡಿಗೆ ಎಲ್ಲ ಬಬ್ರುವಾಹನ ಅರ್ಜುನ ಇನ್ನು ಎನಗೆ ನೀನ್ ಯಾವ ಲೆಕ್ಕ?
ನೀನು ಹುಟ್ಟಿದ ಮಣಿಪುರ ನಗರಕ್ಕೆ ಹಿಂದಕ್ಕೆ ತಿರುಗಿ ನೋಡದಂತೆ ಓಡಿ ಹೋಗಲೇ ಭ್ರಷ್ಟ ಥು, ಪರಮ ಪಾಪಿಷ್ಟ ಕೃಷ್ಣ ರುಕ್ಮಿಣಿ ಬಬ್ರುವಾಹನನೇ ಎಲ್ಲ ಈ ನೀಚಾರ್ಜುನನೇ ನಿನ್ನ ಸಂಹರಿಸಿದರೆ ಶಿಶೋತ್ಯ ಬರುವುದೆಂದು ಇಲ್ಲಿಯವರೆಗೂ ಸುಮ್ಮನಿದ್ದನು. ಇನ್ನು ನಾನು ಅದನ್ನು ಲೆಕ್ಕಿಸದ ಎನ್ನ ಕರ್ಕಶವಾದ ಬಾಣಂಗಳಂ ಬಿಡುವ ನೋಡು ಬಾಲ, ಬಂತು ನೋಡೆನ್ನ ಶರಜಾಲ. ಎಲೈ ಪಾರ್ಥ ಎಲೈ ಭ್ರಷ್ಟ ನಿವಾತ ಕವಚರೆಂಬ ರಕ್ಕಸರಂ ಒಕ್ಕಲಿಕ್ಕಿದೆನೆಂಬ ನಿನ್ನ ಪೌರುಷವನ್ನೆಲ್ಲ ಮಣ್ಮುಖಿಸ ನೋಡು. ಯಾರು ಮಣ್ಣು ಕೂತಿರೋ ಸ್ವಲ್ಪ ತಾಳು. ಅದು ಯಾತಕ್ಕೆಂದರೆ ಅದು ಯಾಕೆ ಬಂಡ ಬಬ್ರುವಾಹನನೇ ಎನ್ನ ತಾಯಿಯಾದ ಚಿತ್ರಾಂಗ ದೇವಿ ಎಂಬ ಮಹಾ ಸಾಧ್ವಿಮಣಿಯನ್ನು ವೃತ ನಿಂದಿಸಿರಿದ್ದ ನಿನ್ನ ಪೌರುಷವೆಲ್ಲ ಅಡಗಿದು. ಎಲೈ ಮೂರ್ಖ, ಎಲೈ ಭ್ರಷ್ಟ ನಿನ್ನ ಪ್ರಾಣಾಂಶಗಳು ಎನ್ನ ಬಾಣ ತ್ರಾಣ ಕಾರ್ತೀಕ ಮಾಸ ಶುಕ್ಲ ಪಕ್ಷ ಆದಿ ಮಂಗಳವಾರ ಉತ್ತರ ನಕ್ಷತ್ರ ಸೂರ್ಯಾಸ್ತ ಸಮಯ. ಎಂದು ನಾ ಮಾಡಿ ಒಡೆದ ಬಾಣದ ಭೀತಿಯಿಂದ ನೀ ಬಿಟ್ಟ ಕರ ಜಲಗಳ ಗಡಗಡನೆ ನಡುಗುವುದು ನೋಡು ಅರ್ಜುನ ಭೂರಮಣ. ಹಿಂದಿಗೆ ಮುಗಿತು ನಿನಗೆ ಈ ಭೂಮಿಯ ಋಣ. ಜಾಗ್ರತೆಯಿಂದ ಭ್ರಷ್ಟ ಆದಿ ಜಾಗ್ರತೆಯಿಂದ ಇದ್ದಕ್ಕೆ ನಡೆಯಲ್ಲ. ಕೃಷ್ಣ ರುಕ್ಮಿಣಿ ಕೃಷ್ಣ ರುಕ್ಮಿಣಿ ಅಯ್ಯೋ ಎಲ್ಲ ಸಾರಥಿ ಇದೇನು ವಿಪರೀತದ ರೀತಿ. ಅದೇನು ದೇವ ಹಿಂದಕ್ಕೆ ಕರ್ಣನ ಮೇಲೆ ಪ್ರಯೋಗಿಸಿದ ಸರ್ಪಾಸ್ತ್ರವು ಮತ್ತು ಗಂಗಾದೇವಿಯ ಶಾಪದ ಭೀತಿಯು ಎನ್ನ ಕಣ್ಣುಗಳ ಮುಂದೆ ಕುಣಿದಾಡಿ ಈ ಬಬ್ರುವಾಹನನ ಸ್ವಾಧೀನವಾಗಿ ಹ ಎನ್ನ ಮೇಲೆ ಆರ್ಭಟಿಸಿ ಆ ತೊರೆಯುವಂತೆ ನನಗೆ ಭಾಸವಾಗುತ್ತಿರುವುದು ಸಾರಥಿ. ಇನ್ನು ಎನ್ನ ಪ್ರಯತ್ನವಲ್ಲ ವ್ಯರ್ಥ ಸಾರಥಿ. ಹೇಗಿರುವುದು ನೋಡು ಶಾಪದ ಭೀತಿ. ಹೌದು ಭೂಪತಿ. ಎಲೈ ಮುಕುಂದ ಮುರಹರಿಯ ಮೈದುನ ಅಹೋ ಅರ್ಜುನ, ಬಂಡ ಬಬ್ರುವಾಹನನೇ ಯಾಕೆ ಮೌನವಾದೆ ಎಂದು ನಿನ್ನ ಮುಂದೆ ಬಂದು ಮಾತನಾಡಲು ಕಾಲ ವಿಳಂಬನೆಯಾಗುವುದು ಕೇಳು ಎನ್ನ ಪ್ರತಿಜ್ಞೆ. ಅದೇನು ಚೆನ್ನಾಗಿ ಹೇಳದೆ ಭ್ರಷ್ಟ. ಎಲೈ ನೀಚ, ಅದಮ್ಮ ನಿನ್ನ ಮಡದಿ ಮಣಿಯಾದ ಚಿತ್ರಾಂಗ ದೇವಿ ಪತಿವ್ರತೆಯಾಗಿದ್ದರೆ ನಾನ್ ನಿನ್ನ ಮಗ ನಿಜವಾಗಿದ್ದೆ. ಈ ನನ್ನ ಸರ್ಪಾಸ್ತ್ರದಿಂದ ನಿನ್ನ ಶಿರಸ್ಸು ತೆರ ಹರಿಯಲಿ. ಇದೋ ಬಂತು ನೋಡು ಸರ್ಪಾಸ್ತ್ರದ ಬಾಣ, ಉಳಿಸಿಕೊಂಡು ನಿನ್ನ ಪ್ರಾಣ. ಜಾಗ್ರತೆಯಿಂದ ಭ್ರಷ್ಟ. ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಡೆಯಾದಮ್ಮ. ಎಲೈ ಸಾರಥಿ ಯುಕ್ತ ಪರ್ವತನಾಗ ಚೆನ್ನಾಗಿ ಹೇಳಿದೇವ. ಎಲೈ ಚಾರ ಈಗಿರುವುದು ನೋಡು ರಣಮಂಡಲ ವಿಸ್ತಾರ. ಹ ಪಾಂಡವರ ದಿಂಡಿನೋಳ್ ಮೆರೆಯುತ್ತಿರುವ ಸಮದಿಂಡಿಗಳನ್ನು ಈ ಎನ್ನ ಧನುಷ್ಯನಿಂದ ದಿಂಡಿಗೈದು ಋಷಿಕೇತುವಿನ ರುಂಡದ ಬಳಿಯಲ್ಲಿ ಅರ್ಜುನನ ರುಂಡವು ಕೃಷ್ಣ ಮಾಧವ ಕೇಶವ ಎಂದು ರುಂಡಮಾಲೆಗಳು ಜಪಿಸುತ್ತಿರುವ ನೋಡು. ಹ ಬಲ ಬಲ ಸಾರಥಿ ರಣಮಂಡಲ ವಿಸ್ತಾರವನ್ನು ನೋಡಿದೆಯಾ? ನೋಡಿದೆನು ದೇವ. ಸೈನಿಕರ ರುಂಡ ಮುಂಡಗಳು ಕಂಡ ಮಂಡಲವಾಗಿ ಎರಿದು ಬಿದ್ದ ಆ ರಣದೇವತೆಯು ತೃಪ್ತಿಗೊಂಡಳು. ಮೂರು ಲೋಕದ ಗಂಡನೆಂಬ ಕಾಲ್ಪೆಂಡೆಯಂ ಧರಿಸಿದ ಗಾಂಡಿವಿ ಕೂಡ ಖಂಡಿತವಾಗಿ ಯುದ್ಧಗೂಡಿ ಈ ಬಬ್ರುವಾಹನೆಂಬ ಪ್ರಸಿದ್ಧನು ಗೆದ್ದನೆಂಬ ರಣಬೇರಿಯ ಮುಡಿ. ಎನ್ನ ತಾಯಿಯರಿಗೆ ತಿಳಿಸೋ ರಥವನ್ನು ಬಿಡುವಂತ ನಾಲ್ಕು ಸಾರಥಿ ಅತಿ ಜಾಗ್ರತೆ. ನಿಮ್ಮ ಚಂದ್ರಭೂಪತಿ ಕೃಷ್ಣ ರುಕ್ಮಿಣಿ ಕೃಷ್ಣ ರುಕ್ಮಿಣಿ ರುಕ್ಮಿಣಿ
ಹೇಳಿ. ಮನಸಲು ನೀನೆ ನನ್ನಾಡೆ ನಿನ್ನಾಡೆ ನನ್ನಾಡೆ ನಿನ್ನಾಡೆ ಒಲಿದ ನಿನ್ನ ಬಿಡಿನು ಚಿನ್ನ ಇತ್ತು ಎಂದೆಂದಿಗೂ ನಿನ್ನನೆಂದೆಂದಿಗೂ ಇತ್ತು ಎಂದೆಂದಿಗೂ ನಿನ್ನನೆಂದೆಂದಿಗೂ. ಒಲಿದರು ಚಂದ ನುಡಿದರು ಚಂದ ನಿನಗಿಂತ ಯಾರಿಲ್ಲ ಚೆನ್ನ. ಸ್ನೇಹಕ್ಕೆ ಸೋತೆ ಪ್ರೀತಿಗೆ ಸೋತೆ ಸೋತಂತೆ ನಾವಲೆದು ಬಂತೆ ಸೋತಂತೆ ನಾವಲೆದು ಬಂತೆ. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಳಿಬಾರ ಬಾಬಾರ ಬಳಿಬಾರ ಬಳಿಬಾರ ಬಳಿಬಾರ. ಹೇ ಪ್ರಾಣಕಾಂತೆ, ನನ್ನನ್ನು ಕರೆಸಿದ ಕಾರಣ ಏನು? ರಮಣಿ, ರಮಣ, ಹೇಳುವೆನು ಕೇಳು. ಚೆನ್ನಾಗಿ ಹೇಳ. ಕಾಂತೆ, ಹಾ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನನ್ನಲ್ಲಿ ನೀನಾಗಬೇಕು, ನಮ್ಮ ಅನುರಾಗ ಹೂವಾಗಬೇಕು. ಕಾಂತೆ, ಚೆನ್ನಾಗಿ ಕೇಳು. ನನ್ನಲ್ಲಿ ನೀನಾಗಬೇಕು, ನಮ್ಮ ಅನುರಾಗ ಹೂವಾಗಬೇಕು. ನಮ್ಮ ವೈಭವದ ಶೃಂಗಾರ ನಿನಗಾಗಲಿ, ನಿನ್ನ ಚುಂಬನದ ರಸದೂತ ನನಗಾಗಲಿ. ನನ್ನ ವೈಭವದ ಶೃಂಗಾರ ನಿನಗಾಗಲಿ, ನಿನ್ನ ಚುಂಬನದ ರಸದೂತ ನನಗಾಗಲಿ. ನಿನ್ನ ಮೈ ಬಣ್ಣದೊಳಪಿಗೆ ಕೈ ಹಿಡಿದನು, ನಿನ್ನ ಮೈ ಬಣ್ಣದೊಳಪಿಗೆ ಕೈ ಹಿಡಿದೆನು. ನಿನ್ನ ಗೆಜ್ಜೆಯ ತಾಳಕ್ಕೆ ನಾ ಸೋತೆನು, ನಿನ್ನ ಗೆಜ್ಜೆಯ ತಾಳಕ್ಕೆ ನಾ ಸೋತೆನು. ನನ್ನಲ್ಲಿ ನೀನಾಗಬೇಕು, ನಮ್ಮ ಅನುರಾಗ ಹೂವಾಗಬೇಕು, ನಮ್ಮ ಅನುರಾಗ ಹೂವಾಗಬೇಕು. ಅಹೋ ಹೃದಯೇಶ್ವರಿ, ನಾರದರು ಹೇಳಿದ ಮನವಿಯಂತೆ ಅರ್ಜುನನಿಗಿಂತಲೂ ಯುಕ್ತಿ ಶಕ್ತಿ ಭಕ್ತಿಯಲ್ಲಿ ತನ್ನ ಸರಿ ಸಮಾನರಿಲ್ಲವೆಂದು ಹೇಳಿಕೊಳ್ಳುತ್ತಿದ್ದನಲ್ಲ, ಅಂತ ವೀರಾದಿ ವೀರನ ಗತಿ ಏನಾಯಿತು ಎನ್ನುವುದು ತಿಳಿಯಿತು ನೋಡು. ರುಕ್ಮಿಣಿ, ಇಂದಿಗೆ ಅರ್ಜುನನ ಪರಾಕ್ರಮ ಪೌರುಷವನ್ನು ಹೊಗಳುವ ಕಣಿ ಮುದ್ದಿನ ಅರಗಿಣಿ. ಪ್ರಿಯ, ಪ್ರಿಯೇ, ಏನು ಹೇಳಿದೆ ನೀನು? ಅರ್ಜುನನು ತನಗಿಂತಲೂ ಯುಕ್ತಿವಂತರಿಲ್ಲೆಂದು ಗರ್ವಪಡುತ್ತಿದ್ದನು ಕಾಂತೆ. ಹೌದೇ? ಹೌದು ಕಾಂತೆ. ನಮ್ಮಣ್ಣನು ನಿನ್ನನ್ನು ಜರಿದು ಗರ್ವದಿಂದ ಮಾತನಾಡಿದನೆ. ಹೌದು ಕಾಂತೆ. ಇದು ನಂಬಲಾರೆನ ನಾನು. ಸಹಜವಾಗಿ ನಂಬಲೇಬೇಕು ಕಾಂತೆ. ಯಾವ ರೀತಿಯಾಗಿ ನಂಬಬೇಕು?
ನಂಬಲೇಬೇಕು ಕಾಂತೆ. ಹೌದೇ? ಹೌದು ಕಾಂತೆ. ಪ್ರಿಯ, ಪ್ರಿಯೆ, ದೇವ, ದೇವಿ, ಹೇಳಲೆ. ಚೆನ್ನಾಗಿ ಹೇಳು. ನಂಬಲಾರೆನಾ ನಿನ್ನ ಮಾತನ, ನಂಬಲಾರೆನಾ ನಿನ್ನ ಮಾತನ, ಪರಮ ಪುರುಷ ಪಾವನಾಯ ಪರಂದಾಮನೇ, ಪರಂದಾಮನೇ ಎನ್ನ ಮೋಹನಾಗನೇ, ನಂಬಲಾರೆನಾ ನಿನ್ನ ಮಾತನ. ನಮ್ಮಣ್ಣನು ಪಲ್ಗುಣನು ಅಸಮವೀರನು, ನಮ್ಮಣ್ಣನು ಪಲ್ಗುಣನು ಅಸಮವೀರನು, ಆದರೂನು ನಿನ್ನ ಮಾತ ಜರೆಯಲಾರನು, ಜರೆಯಲಾರನು ನಿನ್ನ ನಂಬಿ ಬಾಳ್ವನು, ನಂಬಲಾರೆನಾ ನಿನ್ನ ಮಾತನ. ಪ್ರಿಯ, ಪ್ರಿಯೆ, ದೇವ, ದೇವಿ, ವೀರಾದಿ ವೀರನು ನನ್ನ ಅಣ್ಣನು. ಹೌದು ಕಾಂತೆ. ಹೌದಲ್ಲವೇ? ಹೌದು ಕಾಂತೆ. ಆ ಶಿವನಿಂದಲೇ ಪಾಶುಪತಾಸ್ತ್ರವನ್ನು ಗೆದ್ದು ಬಂದವನು ನನ್ನ ಅಣ್ಣನು. ಹೌದು ಪ್ರಿಯೆ. ಅಂದ ಬಳಿಕ ನಿನ್ನನ್ನು ತಿಳಿದು ಮಾತನಾಡುವನೆ. ಹೌದು ಕಾಂತೆ. ನಿನ್ನ ಮಿತ್ರನು ನನ್ನ ಅಣ್ಣನು. ಇಲ್ಲ ಸಲ್ಲದ ಸಂಗತಿಯನ್ನು ಎನ್ನ ಮುಂದೆ ಹೇಳಬೇಡ ದೇವ, ಮಹಾನ್ ಭಾವ. ಅಹೇ ರಮಣಿ, ರಮಣ, ಹಾಗಾದರೆ ಇದು ಅಲ್ಲದೆ ಮತ್ತು ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಹೋದ, ಇಂದಿಗೆ ಹುಸಿಯಾಗಿ ಹೋದ,
ರಮಣಿ, ಪಾರ್ಥನು ತನಗೆ ತಟ್ಟುವ ಯುಕ್ತಿವಂತರಿಲ್ಲೆಂದು ಗರ್ವಪಡುತ್ತಿದ್ದನು. ಇದೇ ಪ್ರಮಿಳೆಯು ತನ್ನ ಯುಕ್ತಿಯಿಂದಲೇ ಅರ್ಜುನನನ್ನು ಸೋಲಿಸಲು ಆಕೆ ನಾನು ಆಕಾಶವಾಣಿಯ ದ್ವಾರ ಪ್ರಮಿಳೆಯನ್ನು ಸಂತೈಸಿ ಅರ್ಜುನನನ್ನು ಗೆಲ್ಲುವ ರೀತಿ ಮಾಡಿತ್ತು. ಅಹೇ ಕಾಂತೆ, ಇದರಿಂದ ಅರ್ಜುನನ ಯುಕ್ತಿಗಿಂತಲೂ ಪ್ರಮಿಳೆಯೇ ಯುಕ್ತಿವಂತಳೆಂದು ವ್ಯಕ್ತವಾಗಲಿಲ್ಲವೇ? ಅಹೇ ರಮಣಿ, ರಮಣ, ಮುಕ್ಕಣ್ಣನ ಯುಕ್ತಿಯಿಂದ ಗೆದ್ದವನು ಒಬ್ಬ ಹೆಣ್ಣಿನಿಂದ ಸೋತು ಅವಮಾನಿತನಾದನು ಕಂಡಿಯ ರುಕ್ಮಿಣಿ, ಎನ್ನ ಹೃದಯದ ರಾಣಿ. ನನ್ನ ಹೃದಯದ ರಾಜ? ಹೌದು ರಾಣಿ. ಶ್ರೀಹರೇ. ಕಾಂತೆ, ಕಾಂತ, ಕಾಂತೆ, ಏನು ಹೇಳಿದೆ ನೀನು? ಇದ್ದ ಮಾತನ್ನೇ ಹೇಳಿದೆ ಕಾಂತೆ. ನನ್ನಣ್ಣ ಒಂದು ಹೆಣ್ಣಿಗೆ ಸೋಲುವನೆ? ಹೌದು ಕಾಂತೆ. 3 ಲೋಕದ ವೀರಾದಿ ವೀರನು ನನ್ನಣ್ಣ ಪಾರ್ಥನು. ಹೌದು ಪ್ರಿಯೆ. ಹೌದಲ್ಲವೇ? ಹೌದು ಪ್ರಿಯೆ. ಗಾಂಧೀವಿ ನನ್ನಣ್ಣ ಪಾರ್ಥನು. ಹೌದು ಪ್ರಿಯೆ. ಹೌದಲ್ಲವೇ? ಹೌದು ಪ್ರಿಯೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮಿತ್ರನು ನನ್ನ ಅಣ್ಣನು. ಅದು ನಿಜ ಪ್ರಿಯೆ. ನಿಜ ಅಲ್ಲವೇ? ನಿಜ ಪ್ರಿಯೆ. ಅಂದ ಬಳಿಕ ಒಂದು ಹೆಣ್ಣಿಗೆ ಸೋಲುವನೆಂದು ಹೇಳಿದರೆ ಈ ನಿನ್ನ ಮಾತನ್ನು ನಾನು ಸರ್ವತ ಒಪ್ಪಲಾರೆನು ಪ್ರಿಯ. ಇದೇನು ನೀನು ನನ್ನ ಅಣ್ಣನಿಗೆ ಮಾಡುತ್ತಿರುವ ಅನ್ಯಾಯ? ಪ್ರಿಯೆ, ಹಾಗಾದರೆ ಇದು ಅಲ್ಲದೆ ಮತ್ತು ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಮೋಹದ ಅರಗಿಣಿನಲ್ಲೇ ಪಲ್ಲೆಯ ಪಲ್ಗುಣನು ಮಾಡಿದ ವಾರ್ತೆಯ ಕೆಳಜಾಣೆ ನಡೆದ ಪರಿಯ. ಕಾಂತೆ, ಹೇಳಾಗಿ ಕೇಳು. ಮೋಹದ ಅರಗಿಣಿನಲ್ಲೇ ಪಲ್ಲೆಯ ಪಲ್ಗುಣನು ಮಾಡಿದ ವಾರ್ತೆಯ ಕೆಳಜಾಣೆ ನಡೆದ ಪರಿಯ. ಶೂರನೆಂದು ಗರ್ವದಿ ಮೆರೆದ ಗರ್ವದಿಂದ ಸಮರವಗೈದ. ಚೆನ್ನಾಗಿ ಕೇಳು. ಶೂರನೆಂದು ಗರ್ವದಿ ಮೆರೆದ ಗರ್ವದಿಂದ ಸಮರವಗೈದ ಸೊಕ್ಕಿನಿಂದ ಸೋತು ಹೋದನು. ಸುಂದರಿ, ಚೆನ್ನಾಗಿ ಕೇಳು. ಸೊಕ್ಕಿನಿಂದ ಸೋತು ಹೋದನು ಚಿತ್ರಾಂಗದೆಯ ಸುತನ ಬಾಣಕ್ಕೆ. ಚಿತ್ರಾಂಗದೆಯ ಸುತನ ಬಾಣಕ್ಕೆ ಮರಣವಾದನು. ಮೋಹದ ಅರಗಿಣಿನಲ್ಲೇ ಪಲ್ಲೆಯ ಪಲ್ಗುಣನು ಮಾಡಿದ ವಾರ್ತೆಯ ಕೆಳಜಾಣೆ ನಡೆದ ಪರಿಯ. ಅಹೇ ರುಕ್ಮಿಣಿ, ನಿಮ್ಮಣ್ಣಯ್ಯನ ಪೌರುಷವನ್ನು ತಂಗಿಯಾದ ನೀನು ಮೆಚ್ಚಲೇಬೇಕು. ಅಹೇ ಪ್ರಿಯೆ, ಕೇಳು. ಏನದು? ಈಗ ಬಭ್ರುವಾಹನನಿಂದ ಅರ್ಜುನನು ಬಭ್ರುವಾಹನನ ಶಕ್ತಿಗೆ ತಡೆಯಲಾರದೆ ಈಗ ಯುದ್ಧ ಭೂಮಿಯಲ್ಲಿ ಹೊರಗೆ ಬಿದ್ದಿರುವನು. ಅಹೇ ರಮಣಿ, ರಮಣ, ಅರ್ಜುನನ ರುಂಡವು ತುಂಡಾಗಿ ಮಾಯವಾಗಿರುವುದು ಕಂಡಿಯ ಕಾಂತೆ ಗುಣವಂತೆ. ಪ್ರಿಯ, ಪ್ರಿಯೆ, ಏನು ಹೇಳುತ್ತಿರುವೆ ನೀನು?
ನಿಜವನ್ನೇ ಹೇಳುತ್ತಿರುವೆನು. ಪಾಂಡವರನ್ನು ಎಡೆಬಿಡದೆ ಕಾಯಿ ಮಾವನು ನೀನೇ ಅಲ್ಲವೇ? ಹೌದು ಪ್ರಿಯೆ, ನೀನೇ ಈ ರೀತಿ ಅವರ ಮೇಲೆ ಕೋಪಗೊಂಡರೆ ಅವರ ಗತಿ ಏನು? ನಾನಿರುವೆನು ಕಾಂತೆ. ಇಲ್ಲಿರುವೆ? ಹೌದು ಪ್ರಿಯೆ, ಅಲ್ಲಿಲ್ಲವಲ್ಲ, ಎಲ್ಲಿಯೂ ಇರುವೆನು ಕಾಂತೆ. ಎಲ್ಲೆಲ್ಲಿ ಇರುವೆಯಾ? ಎಲ್ಲಿಯೂ ನಾನು ಇರುವೆನು ಕಾಂತೆ. ನನ್ನಲ್ಲಿಯೂ ನೀನೇ ಇರುವೆ. ಸಹಜವಾಗಿ ಇರುವೆನು ಕಾಂತೆ. ಪಾಂಡವರಲ್ಲಿಯೂ ನೀನೇ ಇರುವೆ. ಎಲ್ಲರಲ್ಲಿಯೂ ನಾನೇ ಇರುವೆನು ಕಾಂತೆ. ನನ್ನ ಅಣ್ಣನಲ್ಲಿಯೂ ಸಹ ನೀನೇ ಇರುವೆ. ಸಹಜವಾಗಿ ಇದ್ದೇನೆ ಕಾಂತೆ. ಆದರೆ ಈಗ ನನ್ನ ಅಣ್ಣನಿಗೆ ಗರ್ವ ಬಂದಿದೆ ಎಂದು ಒಗದು ಮಾತನಾಡುತ್ತಿರುವೆಯಾ? ಹೌದು ಪ್ರಿಯೆ, ಇದು ಸರಿಯಲ್ಲ. ಅದು ಏತಕ್ಕೆ ಸರಿಯಲ್ಲ? ಅವರು ನಿನ್ನನ್ನೇ ನಂಬಿ ಬದುಕುತ್ತಿರುವರು. ಹೌದು ಪ್ರಿಯೆ, ನಾನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಪ್ರಿಯೆ. ಬಿಡಬೇಡ ಎಂದು ಹೇಳುತ್ತಿರುವೆನು ಪ್ರಿಯಾ. ಆಯಿತು ಪ್ರಿಯೆ, ಹೇಳಲೆ? ಚೆನ್ನಾಗಿ ಹೇಳು. ಕೇಳುವೆಯಾ? ಚೆನ್ನಾಗಿ ಹೇಳು. ಶ್ರೀಹರಿ ಮಾಧವ ಸೈತೋ ಭಕ್ತರ ಬಾಂಧವ. ಶ್ರೀಹರಿ ಮಾಧವ ಸೈತೋ ಭಕ್ತರ ಬಾಂಧವ. ಸುಗುಣ ವಿಹಾರ ಜಗದೋದ್ಧಾರ, ಸುಗುಣ ವಿಹಾರ ಜಗದೋದ್ಧಾರ. ಗೋಪಿ ಲೋಲ ಲೋಕ ರಕ್ಷಕ. ಶ್ರೀಹರಿ ಮಾಧವ ಸೈತೋ ಭಕ್ತರ ಬಾಂಧವ. ಉಲ್ಪಿ ಚಿತ್ರಾಂಗದ ಉಲ್ಪಿ ಚಿತ್ರಾಂಗದ ಪಾಂಡವರೈವರ ರಕ್ಷಣೆ ಯಾರದು ನಿನ್ನಲಿ. ಪಾಂಡವ ಸೋತು ಪ್ರಾಣ ರಕ್ಷಣೆ ನಿನ್ನಲಿ. ದುಷ್ಟ ಸಂಹಾರ ಜಗದೋದ್ಧಾರ, ದುಷ್ಟ ಸಂಹಾರ ಜಗದೋದ್ಧಾರ. ಗೋಪಿ ಲೋಲ ಲೋಕ ರಕ್ಷಕ. ಶ್ರೀಹರಿ ಮಾಧವ ಸೈತೋ ಭಕ್ತರ ಬಾಂಧವ. ಶ್ರೀಹರಿ ಪ್ರಿಯೆ, ಮಾಧವ ಕಾಂತೆ, ಗೋಪಿಲೋಲ ಪ್ರಿಯೆ, ಮುರಹರಿ. ಕಾಂತೆ, ಏನು? ಅದೇನು ಚೆನ್ನಾಗಿ ಹೇಳು. ಪಾಂಡವರನ್ನು ಎಡೆಬಿಡದೆ ಕಾಯುವವನು ನೀನೇ ಅಲ್ಲವೇ? ಹೌದು ಸುಂದರಿ. ನೀನೇ ಈ ರೀತಿ ಅವರ ಮೇಲೆ ಕೋಪವನ್ನು ಗೊಂಡು ಈ ರೀತಿ ಇಲ್ಲಿ ನಿಂತರೆ ನಮ್ಮ ಅಣ್ಣನ ಗತಿ ಏನು? ಈ ನಿನ್ನ ಕೋಪವನ್ನು ಬಿಟ್ಟು ಬಿಡು. ನನ್ನ ಅಣ್ಣನನ್ನು ರಕ್ಷಣೆ ಮಾಡೋ ದೇವ ಮಹಾನ್ ಭಾವ. ಅಹೇ ರಮಣಿ, ರಮಣ, ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬಿಡು 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 ನಾರಿ ಮಣಿಯೇ, ನೀನು ಕೋಪವೇಕೆ ಮಾಡುವೆ ಈಗ? ಕಾಂತೆ, ಚೆನ್ನಾಗಿ ಕೇಳು. ಬಿಡು ಬಿಡು ನಾರಿ ಮಣಿಯೇ, ನೀನು ಕೋಪವೇಕೆ ಮಾಡುವೆ ಈಗ? ಪಾರ್ಥನ ಗರ್ವವ ಅಡಗಿಸಿ ನಾನು ತೊರೆಯುವೆ ನಿನ್ನಯ ಅಣ್ಣ ನಾನು. ಸುಂದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪಾರ್ಥನ ಗರ್ವವ ಅಡಗಿಸಿ ನಾನು ತೊರೆಯುವೆ ನಿನ್ನಯ ಅಣ್ಣ ನನ್ನು. ಕೊಡುವೆನು ಅಭಯವನು, ಬಿಡು ನೀನು ಚಿಂತೆಯನು. ಕೊಡುವೆನು ಅಭಯವನು, ಬಿಡು ನೀನು ಚಿಂತೆಯನು. ಧರ್ಮವ ಸ್ಥಿರಗೊಳಿಸಿ ಜಗದಿ ಮೆರೆಯುವೆನು. ಧರ್ಮವ ಸ್ಥಿರಗೊಳಿಸಿ ಜಗದಿ ಮೆರೆಯುವೆನು. ಬಿಡು ಬಿಡು ಇನ್ನು ಇತಾಪ, ಬಿಡು ಬಿಡು ನಾರಿ ಮಣಿಯೇ, ನೀನು ಕೋಪವೇಕೆ ಮಾಡುವೆ ಈಗ? ಬಿಡು ಬಿಡು ನಾರಿ ಮಣಿಯೇ, ನೀನು ಕೋಪವೇಕೆ ಮಾಡುವೆ ಈಗ? ಅಹೇ ರಮಣಿ, ಆತುರ ಪಡಬೇಡ. ನಿಮ್ಮಣ್ಣಯ್ಯನನ್ನು ಕಾಪಾಡಲು ನಾನಿರುವೆನು. ಅಲ್ಲದೆ ಈ ಸೃಷ್ಟಿಯೊಳು ಗರ್ವಿಷ್ಠರಾದವರ ಗರ್ವವನ್ನು ಭಂಗಪಡಿಸಿ ಸನ್ಮಾರ್ಗ ವರ್ತಕದಿಂದ ನಡೆಸಲು ನನ್ನ ಕರ್ತವ್ಯವಾಗಿದೆ. ಅಹೇ ರಮಣಿ, ಕೇಳು.
ಈಗ ಬಭ್ರುವಾಹನನಿಂದ ಅರ್ಜುನನು ಮಡಿದ ಸಂಗತಿಯನ್ನು ತನ್ನ ತಾಯಿಯರಾದ ಉಲೂಪಿ ಚಿತ್ರಾಂಗದಿಯರಿಗೆ ತಿಳಿಸಿದನು. ಅದಕ್ಕೆ ಆ ಮಹಾ ಸಾಧ್ವೀಮಣಿಯರು ಎನ್ನನ್ನು ಸ್ತೋತ್ರ ಮಾಡಿ ಅದೇ ಬಭ್ರುವಾಹನನಿಗೆ ನಾಗಲೋಕದಿಂದ ಮಣಿಯನ್ನು ತರಲು ಆಜ್ಞಾಪಿಸಿದರು. ಅಹೇ ರಮಣ, ನನ್ನ ಚಕ್ರದಿಂದಲೇ ಮಾಯವಾದ ಅರ್ಜುನನ ರುಂಡವನ್ನು ತರಿಸಿ ಅರ್ಜುನ, ಪ್ರದ್ಯುಮ್ನ, ಋಷಿಕೇತು ಮೊದಲಾದವರನ್ನು ಬದುಕಿಸಲು ಯತ್ನ ಮಾಡುವೆನು. ನೀನು ಸಮಾಧಾನಳಾಗು ಕಂಡಿಯ ರುಕ್ಮಿಣಿ ಪನ್ನಗವೇಣಿ. ಶ್ರೀಹರಿ, ಪ್ರಾಣಪ್ರಿಯೆ, ಹೇಗಾದರೂ ಮಾಡಿ ನನ್ನ ಅಣ್ಣನಿಗೆ ಪುನರ್ಜನ್ಮವನ್ನು ನೀಡಿ ಎಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಕಾಂತ ಗುಣವಂತ. ರಮಣಿ, ಇನ್ನೂ ಕಾಲ ವಿಳಂಬವಿಲ್ಲ. ಬಭ್ರುವಾಹನನು ಅತಿ ಸಾಹಸದಿಂದ ಮಣಿಯನ್ನು ತಂದಿರುವನು. ಅಹೇ ಪ್ರಿಯೆ, ಪ್ರಿಯ, ಅಷ್ಟರೊಳಗೆ ನಾನು ಅಲ್ಲಿಗೆ ಹೋಗಬೇಕು. ಧರ್ಮರಾಜನನ್ನು ಶಾಂತಿಪಡಿಸಿ ಅರ್ಜುನನೊಂದಿಗೆ ಮಾವನಿಲ್ಲದೆ ಜರುಗುವುದಾಗಿ ತಿಳಿಸಿ ಕುಂತಿ ಭೀಮಾದಿಗಳೊಂದಿಗೆ ಮಣಿಪುರಕ್ಕೆ ಹೊರಡಬೇಕು ಕಾಂತೆ ಗುಣವಂತೆ. ಪ್ರಿಯೆ, ಮತ್ತೊಂದು ಹೇಳುವೆನು, ಲಾಲಿಸು. ಯುಕ್ತಿ ಶಕ್ತಿಯಲ್ಲಿ ನಿಮ್ಮಣ್ಣಯ್ಯನು ಭಂಗಿತ ನಾನಲ್ಲದೆ ಇನ್ನು ಭಕ್ತಿಯೋಳ್ ಮಯೂರಧ್ವಜನಿಗಿಂತಲೂ ಅಧಿಕನಿಲ್ಲ. ಆದ್ದರಿಂದ ಈಗ 8ನೇ ಅಶ್ವಮೇಧ ಯಾಗವನ್ನು ಕೈಗೊಂಡಿರುವ ಮಯೂರಧ್ವಜನಲ್ಲಿಗೆ ನಾನು ಅರ್ಜುನನ ಖುದ್ದು ಹೋಗಿ ಅವನ ನಿಶ್ಚಲ ಭಕ್ತಿಯನ್ನು ಪರೀಕ್ಷೆ ಮಾಡಿದರೆ ಅರ್ಜುನನಿಗಿಂತಲೂ ಮಯೂರಧ್ವಜನೇ ಭಕ್ತಿವಂತನೆಂದು ವ್ಯಕ್ತಪಡಿಸಿ ಅರ್ಜುನನಿಗಿದ್ದ ಗರ್ವವನ್ನು ಅಡಗಿಸಿ ಸದ್ಧರ್ಮ ವರ್ತಕದಿಂದ ನಡೆಸಲು ಸಂಸಿದ್ಧನಾಗಿದ್ದೇನೆ. ರಮಣಿ, ಇನ್ನು ನೀನು ನಿನ್ನ ಅಂತಃಪುರಕ್ಕೆ ತೆರಳು. ನಾನು ಮಣಿಪುರಕ್ಕೆ ಹೊರಡುವೆನು ಕಾಂತೆ ಗುಣವಂತೆ. ಆಗಲಿ ರುಕ್ಮಿಣಿ. ಬಂಡೆಟ್ಟಿ ಗೂಳಿ ಬಸವ ಅವರು ದುರ್ಯೋಧನ ಸುಮಕಕ್ಕ ಅವರಿಗೆ 200 ರೂಪಾಯಿನ